ಅಲ್ಲಿ ಗ್ರಾಮಸ್ಥರ ಒತ್ತಡ ಅದೆಲ್ಲ ಆಗಿ ಆಮೇಲೆ ಅದನ್ನು ಸಾಯಿಸಿದರು. ಬಟ್ ಅದು ಎಷ್ಟು ದೊಡ್ಡ ಕೇಸ್ ಆಯಿತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂದರೆ ಅದ್ರ ಬಗ್ಗೆ ಒಂದು ಸಿನಿಮಾ ಕೂಡ ಆಯಿತು, ಅವನೇ ಅಂತೇಳಿ ಸಿನಿಮಾ ಕೂಡ ಇದೆ. ಅದನ್ನು ಹಿಡಿಲಿಕ್ಕೆ ಶಾರ್ಪ್ ಶೂಟರ್ ಫ್ರಮ್ ತಮಿಳ್ನಾಡು ಊಟಿಲಿ ಹೋಗಿದ್ದಾರೆ ಸರ್, ಶಫಾತ್ ಅಲಿ ಅಂತ ಇದ್ದಾರೆ, ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಗ್ರೂಪಲ್ಲಿ ಹಾಕ್ಬಿಟ್ಟು ನೋಡಿ ಸರ್, ಡಾಕ್ಟರ್ಸ್ ಎಲ್ಲ ನಾವೆಲ್ಲ ಇರಬೇಕಾದ್ರೆ ಅವ್ರು ಯಾರು ನಾನ್ ಪ್ರೊಫೆಷನಲ್ ಬಂದು ಹಿಡಿಯೋದು ಅಂತ. ಈ ವ್ಯಕ್ತಿ ಅದನ್ನು ಹಿಡಿಯೋಕ್ಕೆ ಬಂದಿಲ್ಲ, ಹ್ಯಾಸ್ ಕಮ್ ಟು ಶೂಟ್ ಅವ್ನು. ಅಲ್ಟಿಮೇಟ್ ಅದೇ ಆಯಿತು, ಅವ್ನು ಮಾಡಿದ್ರೆ ಮಗ ಮಾಡ್ಬೇಕಾಯ್ತು. ಬಟ್ ಹೌ ದೇ ಅಲೌಡ್ ಟು ಶೂಟ್ ಆ್ಯಕ್ಚುಲಿ ಡಾರ್ಟ್ಗೆ ಅವಕಾಶ? ದಟ್ ಈಸ್ ದ ಕೋರ್ಟ್. ಇದು ಕರ್ನಾಟಕ ಟೈಗರ್ ಬಂದು ಅಟ್ಯಾಕ್ ಮಾಡ್ತೀವಿ, ದಟ್ ಟೈಗರ್ ನಾಟ್ ನೋ ದಟ್ಸ್ ಕರ್ನಾಟಕ ತಮಿಳ್ನಾಡು ಆರ್ ಕೇರಳ ಸರ್. ಆಮೇಲೆ ಇನ್ನೂ ಕೆಡ್ದ ಬರೀತಾರೆ ದಲಿತನ ಅಟ್ಯಾಕ್ ಮಾಡ್ತು ಅಂತ. ಹೌದು, ಎಲಿಫೆಂಟ್ ವಿಲ್ ನೋ ಇಟ್ಸ್ ದಲಿತ್. ಮನುಷ್ಯನ ಮಗು ಹುಟ್ಟಿದ ಮೇಲೆ ಎಷ್ಟು ತಿಂಗಳು ಬೇಕು ನಡೆಯೋಕ್ಕೆ? 1 ವರ್ಷ. ಅದೇ ಎಲಿಫೆಂಟು ಹುಟ್ಟಿದ ತಕ್ಷಣ ಹೇಳಿಲ್ಲ ಅಂದರೆ ತಾಯಿ ಹೊಡೆಯುತ್ತೆ, ಎದಳು ಓಡು ಅಂತ. ಸೊ ವಿ ಆರ್ ದ ವೀಕೆಸ್ಟ್ ಆಫ್ ದ ಸ್ಪೀಶೀಸ್. ಸ್ನೇಹಿತರೆ, ಡಾಕ್ಟರ್ ಪ್ರಯಾಗ್ HS ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಮುಖ್ಯ ವನ್ಯಜೀವಿ ಪಶು ವೈದ್ಯಾಧಿಕಾರಿ, ಕಳೆದ 22 ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಪಶು ವೈದ್ಯಾಧಿಕಾರಿಯಾಗಿ ಕೂಡ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಕರೆಕ್ಟ್ ಸರ್? ಅಂದರೆ 22 years ಎಂಟೈರ್ ಕರಿಯರ್ಸ್. ಅದರಲ್ಲಿ ಇನ್ ಪಾರ್ಟ್ಸ್ ಐ ವರ್ಕ್ಡ್ ಇನ್ ಮೈಸೂರು ಝೂ ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್. ನಾಟ್ ಎಂಟೈರ್ 22 years ಅಲ್ಲ. ಐ ವೆಂಟ್ ಫಾರ್ PhD ಆಲ್ಸೋ, ಐ ವಾಸ್ ವರ್ಕಿಂಗ್ ಫಾರ್ ಅನಿಮಲ್ಸ್ಮೆಂಟ್ರಿ ಆಲ್ಸೋ. ಸೊ ಇವತ್ತು ನಾನು ಒಂದು ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಅವ್ರ ಜೊತೆ ಮಾತಾಡ್ಬೇಕು ಅಂದ್ಕೊಂಡೆ. ಅದು ಏನಂದರೆ 2018 2018 ಆದಂಥ ಒಂದು ಅವನಿ ಟೈಗ್ರೆಸ್ ಅಂದರೆ ಹೆಣ್ಣು ಹುಲಿ ಹತ್ಯೆಯ ಒಂದು ಕೇಸ್ ಬಗ್ಗೆ ಭಾಳಷ್ಟು ಜನರನ್ನ ಸಾಯಿಸಿದೆ, 13-14 ಜನರನ್ನ ಸಾಯಿಸಿದೆ ಅಂತ ಒಂದು ಸುದ್ದಿ ಇತ್ತು. ಹೀಗಾಗಿ ಅಲ್ಲಿ ಗ್ರಾಮಸ್ಥರ ಒತ್ತಡ ಅದೆಲ್ಲ ಆಗಿ ಆಮೇಲೆ ಅದನ್ನು ಸಾಯಿಸಿದರು. ಬಟ್ ಅದು ಎಷ್ಟು ದೊಡ್ಡ ಕೇಸ್ ಆಯಿತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂದರೆ ಅದ್ರ ಬಗ್ಗೆ ಒಂದು ಸಿನಿಮಾ ಕೂಡ ಆಯಿತು, ಅವನಿ ಅಂತೇಳಿ ಸಿನಿಮಾ ಕೂಡ ಇದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಸರ್, ಅದು ನಾನು ಅವಾಗ ಡ್ಯೂರಿಂಗ್ ಮೈ PhD ಸರ್, ಹೀಗೆ ಮಹಾರಾಷ್ಟ್ರದಲ್ಲಿ ಈ ಥರ ಆಗಿದ್ದು. ನಮ್ಮ ಫ್ರೆಂಡ್ಸು ವಿ ಹ್ಯಾವ್ ಎ ವೈಲ್ಡ್ ಲೈಫ್ ಗ್ರೂಪ್ ಇದೆ ಸರ್, ಅಂದರೆ ಎಲ್ಲ ಥ್ರೂಔಟ್ ಇಂಡಿಯಾದಲ್ಲಿರೋ ವೆಟ್ಸ್ದು ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪು. ಇದನ್ನು ಮೆನ್ಷನ್ ಮಾಡಿ ನಮಗೆ ತುಂಬ ಕಾಡಿದ್ದು ಅಂದರೆ ಅದನ್ನು ಹಿಡಿಲಿಕ್ಕೆ ಶಾರ್ಪ್ ಶೂಟರ್ ಫ್ರಮ್ ತಮಿಳ್ನಾಡು ಊಟಿಲಿ ಹೋಗಿದ್ದಾರೆ ಸರ್, ಶಫಾತ್ ಅಲಿ ಅಂತ ಇದ್ದಾರೆ, ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಗ್ರೂಪಲ್ಲಿ ಹಾಕ್ಬಿಟ್ಟು ನೋಡಿ ಸರ್, ಡಾಕ್ಟರ್ಸ್ ಎಲ್ಲ ನಾವೆಲ್ಲ ಇರಬೇಕಾದ್ರೆ ಅವ್ರು ಯಾರು ನಾನ್ ಪ್ರೊಫೆಷನಲ್ ಬಂದು ಹಿಡಿಯೋದು ಅಂತ. ಆಮೇಲೆ ಅವನ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಸರ್, ನಾನು ಅವರು ವರ್ಕ್ ಮಾಡಿದ್ವಿ ಮಂಟಿಪುರದಲ್ಲಿ. ಅವರು ಹಿಡಿಯೋಕ್ಕೆ ಬರಲ್ಲ, ಅವರು ದೇ ಕಮ್ ಟು ಶೂಟ್. ಇಫ್ ಯು ಗೋ ಟು ಆಫ್ರಿಕಾ, ಸೌತ್ ಆಫ್ರಿಕಾ ಅಲ್ಲ ಸರ್, ಹಂಟ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಪೇ ಹ್ಯೂಜ್ ಅಮೌಂಟು. ಇಲ್ಲಿ ಒಂಥರ ಗೌರ್ಮೆಂಟ್ ರೆಡ್ ಕಾರ್ಪೆಟ್ ಹಾಕ್ಕೊಂಡು ಹಂಟ್ ಮಾಡ್ದಂಗೆ ಆಯ್ತದೆ ಅಂತ ಅನ್ಸ್ಬಿಡ್ತು ನಮಗೆ. ದೆನ್ ಇಮಿಡಿಯೇಟ್ಲಿ ನಾನು ಹೇಳಿದೆ, ಇಲ್ಲ ವಿ ಶುಡ್ ಟೇಕ್ ಸಮ್ ಸ್ಟೆಪ್ಸ್ ಅಂತ. ಅವರು ಪಾಪ ಹೋಗಿ PCF ಹೇಳಿದ್ದಾರೆ, ಇಲ್ಲ ಸರ್ ನೀವು ಡಾಕ್ಟ್ರನ್ನ ಕರ್ಸ್ಕೊಳ್ಳಿ, ಯಾಕೆ ಇವ್ರನ್ನ ಇನ್ವೈಟ್ ಮಾಡ್ತಿದ್ದೀರಾ, ಇಲ್ಲ ಫಾರೆಸ್ಟ್ ಮಿನಿಸ್ಟರ್ ಹೇಳಿದ್ದಾರೆ ಅಂತ. ನೀವು ವೆಟರ್ನರೀಸ್ ಇಟ್ಕೊಡ್ತಿದ್ರೆ ನನಗೇನಪ್ಪ, ನನಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ನನಗೆ. ಅವಾಗ ನಮ್ಮ ಅಸೆಂಬ್ಲಿ ಆಗ್ತಾಯಿತ್ತು ಅಂತ ಕಾಣುತ್ತೆ, ಅಸೆಂಬ್ಲಿಯೆಲ್ಲ ಇಶ್ಯೂ ಆಗ್ತಾಯಿದೆ, ಪಬ್ಲಿಕ್ಕೆಲ್ಲ ಇದು ಮಾಡ್ತಾರೆ, ಎವ್ರಿ ನವ್ ಆ್ಯಂಡ್ ದೆನ್ ಜನ ಸಾಯ್ತಾ ಇದ್ದಾರೆ. ಸೊ ಮೀಡಿಯಾ ಆಲ್ಸೋ ಮೇಡ್ ಎ ಬಿಗ್ ಇಶ್ಯೂ, ನೀವು ಡಾಕ್ಟರ್ಸ್ ಬಂದು ಹಿಡಿತೀರಾ ಅಂದರೆ ಬನ್ನಿ ಹಿಡೀರಿ ಅಂತಂದರು ಸರ್ ನಮಗೆ. ಯಾರು? PCF. ಓಕೆ. ನಾನು ಅಲ್ಲಿನ ವೆಟ್ಸು ಅವ್ರು PCFಗೆ ಮಾತಾಡಿದಾಗ, ನಾನು ಸುನಿಲ್ ಎಮ್ಮೆ ಸರ್ ಅಂತ ಇದ್ದಾರೆ, ಅವ್ರ ಮೂಲಕ ಬಂದು ಮಾತಾಡಿದಾಗ, ಆಯಿತು ಇಫ್ ಯು ವಿ ಆರ್ ವೆಲ್ಕಮ್, ಬಂದು ಹಿಡಿತೀರಾ ಅಂದರೆ ಬಂದು ಹಿಡೀರಿ ಅಂತ. ಇದು ಮಹಾರಾಷ್ಟ್ರ ಅಲ್ವಾ? ಇದು ಮಹಾರಾಷ್ಟ್ರ, ಅವನಿ ಯವತ್ಮಾಲ್ ಸರ್, ಅದು ಯವತ್ಮಾಲ್ ಅಂತ. ಸೊ PCF ಅಂದರೆ ಹೆಡ್ ಆಫ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸರ್, ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ. ಅರೆ 2 ಬರ್ತಾರೆ, ಒಂದು ಹಾಫ್ ಅಂತ ಹೆಡ್ ಆಫ್ ಫಾರೆಸ್ಟ್ ಫೋರ್ಸ್ ಅಂತ, ಇನ್ನೊಂದು PCF ವೈಲ್ಡ್ ಲೈಫ್ ಸಂಬಂಧಪಟ್ಟಂಗೆ. ಅವಾಗ ಇನ್ವೈಟ್ ಮಾಡಿದ್ರು ಸರ್. ಆ್ಯಕ್ಚುಲಿ ದಟ್ ಲೇಡಿ ಡೈನಮಿಕ್ ಲೇಡಿ ಒಬ್ಬ, ಯಾರು ಆವಾಗ ಆ ಪಾತ್ರ ಮಾಡಿರಲ್ಲ ಸರ್, ಆ ವಿದ್ಯಾಬಾಲ ಪಾತ್ರ ಮಾಡಿರಲ್ಲ ಅವರು, ಅವ್ರ ರಿಯಲ್ ಲೈಫ್ ಸ್ಟೋರಿ ಆ್ಯಕ್ಚುಲಿ ಇರೋದು. ಸೊ ಹೋದ್ವಿ ಸರ್. ಆ್ಯಕ್ಚುಲಿ ಹೋಗಿ ನಾನು ಯೂಶಲಿ ಐ ಡೂ ಬೇಸಿಕ್ ಏನೇ ಮಾಡೋಕ್ಕೆ ಮುಂಚೆ ನಾವು ಫಂಡಮೆಂಟಲ್ಸ್ ಚೆನ್ನಾಗಿರಬೇಕು ಅಂತ ಅವ್ರು ಕಳಿಸಿರೋ PM ಸ್ಟಡಿ ಮಾಡಿದೆ ಸರ್, ಪೋಸ್ಟ್ಮಾರ್ಟಮ್. ಹಾಂ, ಎಲ್ಲೂ ಸಹ ಡಾಕ್ಟ್ರು ಮೆನ್ಷನ್ ಮಾಡಿಲ್ಲ. ಏನು ಮೆನ್ಷನ್ ಕಾರ್ನಿವೋರ್ ಅಟ್ಯಾಕ್ ಅಂತ, ಎಲ್ಲೂ ಟೈಗರ್ನ ಮೆನ್ಷನ್ ಮಾಡಿಲ್ಲ ಡಾಕ್ಟ್ರು. ನಾನು ಫಸ್ಟ್ ಮೀಟಿಂಗ್ ಅದೇ ಕೇಳಿದ್ದು, ಎಲ್ಲೂ ಸಹ ಡಾಕ್ಟ್ರು ಮೆನ್ಷನ್ ಮಾಡಿಲ್ಲ. ಏನು ಮೆನ್ಷನ್ ಮಾಡಿಲ್ಲ? ಡೆತ್ ಡ್ಯೂ ಟು ಟೈಗರ್ ಅಟ್ಯಾಕ್ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಹೆಂಗೆ ಈ ಟೈಗರ್ನೇ ಅಂತ ನೀವು ಕ್ವಶನ್ ಮಾಡ್ತೀರಾ? ಸತ್ರ ನಿಜ, ವಿ ಆರ್ ನಾಟ್ ಡಿಸ್ಪ್ಯೂಟಿಂಗ್ ಇಟ್. PM ಮಾಡಿದ ಡಾಕ್ಟ್ರು ಹೇಳ್ತಿದ್ದಾನೆ ಡೆತ್ ಡ್ಯೂ ಟು ಕಾರ್ನಿವೋರಸ್ ಅಟ್ಯಾಕ್ ಅಂತ. ಕಾರ್ನಿವೋರ್ಸ್ ಅಂದರೆ ಯಾವುದೇ ಕಾಡು ಪ್ರಾಣಿ? ಕಾಡು ಅಲ್ಲ, ನಾಯಿ ಆಲ್ಸೋ ಕಾರ್ನಿವೋರ್ ಸರ್. ಮಾಂಸ ತಿನ್ನೋ ಪ್ರಾಣಿ ಕಾರ್ನಿವೋರ್ ಅಂದರೆ ಮಾಂಸ ತಿನ್ನೋ ಪ್ರಾಣಿ. ನೀವು ಬೆಕ್ಕು ಕಾರ್ನಿವೋರು ಮತ್ತು ನಿಮ್ಮದು ಡಾಗು ಕಾರ್ನಿವೋರು. ಅವ್ರು ಜನರೆಲ್ಲ ಬರ್ದಿದ್ದಾರೆ ವಾಟ್ ಹ್ಯಾವ್ ಡನ್ ದ ಸೀನ್ ಆಫ್ ಕ್ರೈಮ್. ಒಂದು ಕ್ರೈಮ್ ಆದಾಗ ಸರ್ ವಿ ಶುಡ್
cordon the area, then take all the vital samples ಅಲ್ಲಿಂದ ಇದು ಎಸ್ಟಾಬ್ಲಿಷ್ ಮಾಡ್ಬೇಕು ನಾವು ಆ್ಯಕ್ಚುಲಿ. ಅದೇನೂ ಆಗಿರಲಿಲ್ಲ ಪಾಪ. ದಟ್ ಲೇಡಿ ಅಕ್ಸೆಪ್ಟೆಡ್, ಇಲ್ಲ ತುಂಬ ಪ್ರೆಷರ್ ಇದೆ ಇದೆಲ್ಲ. ದೆನ್ ಕ್ಯಾಮ್ರಾ ಟ್ರ್ಯಾಪ್ದು ಇಮೇಜ್ ಬಂತು ಸರ್ ಆ್ಯಕ್ಚುಲಿ. ಒಂದೆರಡು ದಿನ ಹೋದ್ವಿ, ವಿ ವೆಂಟ್ ಫಾರ್ ರೆಕ್ಕಿ ಎಲ್ಲ ಹೋಗಿ ಎಲ್ಲ ನೋಡಿದಾಗ ನಮ್ಗೆ ಕನ್ವಿನ್ಸ್ ಆಯಿತು ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ. ಥ್ಯಾಂಕ್ಫುಲಿ ಒಂದು RFO ಈ ಶೇರ್ಡೆ ಫೋಟೋ ನಮಗೆ ಆ ಟೈಗರ್ ಟೀಟ್ ಇದೆಯಲ್ಲ ಸರ್, ಟೀಟ್ ಅಂದರೆ ಮ್ಯಾಮ್ರಿ ಗ್ಲ್ಯಾಂಡ್ಸು, ದಟ್ ವಾಸ್ ಸೋಲನ್. ಅಂದರೆ ಅಲ್ಲ ಮೊಲೆ ಅಂತೀವಲ್ಲ ಸರ್, ಟೀಟ್ಸ್ ಅಂತ ಹೇಳ್ತೀವಲ್ಲ, ಮ್ಯಾಮರಿ ಗ್ಲ್ಯಾಂಡ್ ಅಂತೀವಲ್ಲ, ಅದು ಓನ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಮತ್ತು ಹಾಲು ಕುಡಿಸೋ ಟೈಮ್ ಮಾತ್ರ ದಪ್ಪ ಆಗಿರುತ್ತೆ. ಓಕೆ ಓಕೆ. ಆಮೇಲೆ ಆಯಿತು ಮ್ಯಾಟ್ ಆಗಿರುತ್ತೆ. ನೀವು ಒಂದು ಟೈಗರ್ ಮರಿ ಮೊಲೆ ನಾವು ಹಾಲು ಕುಡಿದಾಗ ಏನಾಗುತ್ತೆ, ಅದ್ರ ಎಂಜಲ್ ಇದೆಯಲ್ಲ ಸರ್, ದಟ್ ವಿಲ್ ಮ್ಯಾಟ್ ದ ಏರ್, ಆ ಕೂದೆಲ್ಲ ಮ್ಯಾಟ್ ಆಗುತ್ತೆ. ಅದನ್ನು ನಾನು ಕ್ಲೋಸಾಗಿ ನೋಡಿದಾಗ ವಿ ಥಾಟ್ ದಿಸ್ ಈಸ್ ಪ್ರೆಗ್ನೆಂಟ್ ಆರ್ ಲ್ಯಾಕ್ಟೇಟಿಂಗ್ ಅಂತ. ಅಂದರೆ ಅದು ಬಾಣಂತಿ ಇದೆ, ಅದು ಡೆಲಿವರಿ ಆಗಿರೋದು. ಹಾಂ, ಡೆಲಿವರಿ ಆಗಿರ್ಬೋದು. ಎರಡು ಹೇಳಿದ್ವಿ ನಾವು, ಒಂದು ಕುಡ್ ಬಿ ಪ್ರೆಗ್ನೆಂಟ್ ಆರ್ ಇಟ್ ಕುಡ್ ಬಿ ಲ್ಯಾಕ್ಟೇಟಿಂಗ್. ಯಾಕೆ ಪಿಕ್ಚರ್ ಅಷ್ಟು ಕ್ಲಿಯರ್ ಕಾಣಲಿಲ್ಲ ನಮಗೆ. ನಾನು ಐ ಡು ನಾಟ್ ಟೇಕ್ ರಿಸ್ಕ್, ಐ ಟೋಲ್ಡ್ ಇಟ್ ಈಸ್ ಪ್ರೆಗ್ನೆಂಟ್ ಹೇಳಿದೆ ನಾನು. ನನ್ನ ಕೊಲೀಗ್ ಇನ್ನೊಬ್ಬ ಇವೆಂಟ್ ಒನ್ ಸ್ಟೆಪ್ ಅಹೆಡ್ ಆ್ಯಂಡ್ ಈ ಟೋಲ್ಡ್ ಇಟ್ಸ್ ಲ್ಯಾಕ್ಟೇಟ್ ಅಂತ ಹೇಳ್ಬಿಟ್ಟು ಅವನು. ಸೊ ಬಿಕಾಸ್ ಐ ಡೋಂಟ್ ಕಮಿಟ್ ಬಿಯಾಂಡ್ ಎ ಪಾಯಿಂಟ್ ಅಂತ. ಯಾಕಂದರೆ ಟೀಟ್ ಅಂತೂ ಮ್ಯಾಮರಿ ಗ್ಲ್ಯಾಂಡ್ ಅಂತ ಹೇಳ್ತಿಲ್ಲ ಸರ್, ಸ್ತನಗಳು, ಅದು ಮೊಲೆಗಳು ತುಂಬ ಪ್ರಾಮಿನೆಂಟಾಗಿ ಕಾಣ್ತಿದೆ ನನಗೆ ಪಿಕ್ಚರಲ್ಲಿ. ಅದನ್ನು ಸರ್ಕಲ್ ಮಾಡಿಬಿಟ್ಟು ಅದನ್ನು ಗ್ರೂಪಲ್ಲಿ ಆಗಿದೆ. ಒಂದು ಪ್ರೆಗ್ನೆಂಟ್ ಟೈಗರ್ ಆಗಲಿ ಅಥವಾ ಮರಿಯಿರೋ ಟೈಗರ್ ಆಗಲಿ, ಲ್ಯಾಕ್ಟೇಟಿಂಗ್ ಟೈಗರ್ಸ್ನ ನೀವು ಹಿಡಿಯೋಕ್ಕೆ ಬರಲ್ಲ ಆ್ಯಸ್ ಪರ್ ದ NTCA. ಹಿಡಿಯೋಕ್ಕೆ ಬರಲ್ವಾ? ಯು ಕ್ಯಾಂಟ್. ಯಾಕಂದರೆ ನೀವು ಹೆಂಗೆ ಹಿಡಿತೀರಾ? ಯು ಆರ್ ಗೋಯಿಂಗ್ ಟು ಪುಟ್ ಅನಸ್ತೀಶಿಯಾ, ಇಟ್ ವಿಲ್ ಅಬಾರ್ಟ್. ಓಕೆ. ಪ್ರೆಗ್ನೆಂಟ್ ಇದ್ದಾಗ ಯು ಕ್ಯಾಂಟ್ ಗಿವ್ ಅನಸ್ತೀಶಿಯಾ, ಅಬಾರ್ಟ್ ಆಗತ್ತೆ ವೈಲ್ಡ್ ಲೈಫ್ ನೋಡಿದಾಗ. ಆಮೇಲೆ ಲೆಟ್ಸ್ ಅಸ್ಯೂಮ್ ಸೆಕೆಂಡ್ ಸಿನಾರಿಯೋ, ಲ್ಯಾಕ್ಟೇಟಿಂಗು. ನೀವು ಹೆಂಗೋ ತಾಯಿ ಹಿಡಿತೀರಾ, ಮರಿ ಹೆಂಗೆ ಹಿಡಿತೀರಾ ನೀವು? ಸಣ್ಣ ಮರಿ ಇರ್ತವೆ, ಅದು ಡೋಸೇಜ್ ಹೆಂಗೆ ಗೊತ್ತಿಲ್ಲ ನಿಮಗೆ, ಅದು ಹೆಂಗೆ ನೀವು ಡಾರ್ಟ್ ಮಾಡ್ತೀರಾ? ಸೊ ಇವಾಗ ಶಾಕ್ ಆಯಿತು. ಅಂದರೆ ದೇ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ಫಾರ್ ಮಂತ್ಸ್ ಟುಗೆದರ್. ಯಾರೋ ಫ್ರಮ್ ಕರ್ನಾಟಕ ಕಮಿಂಗ್ ಆ್ಯಂಡ್ ಟೆಲಿಂಗ್ ದಿಸ್ ವಾಸ್. ಇದೆಲ್ಲ ನೀವು ಅಲ್ಲಿ ಹೋಗಿ ಮಾಡಿದ್ದೆ? ಅಲ್ಲಿ ಹೋಗಿ ಇದು ಇನ್ವೈಟ್ ಮಾಡಿದಾಗ ಅಲ್ಲಿ ಹೋಗಿ ನಾನು ರೆಕ್ಕಿ ಮಾಡಿಕೊಂಡು ಅಲ್ಲಿನ ಡಾಕ್ಟರ್ಸ್ ಒಟ್ಟಿಗೆಲ್ಲ ಡಿಸ್ಕಸ್ ಮಾಡಿ, ನಾನು ಮತ್ತು ಸುನೀಲ್ ಅಂತ ನನ್ನ ನಾಗ್ಪುರ್ ಡಾಕ್ಟ್ರು, ಅವನೇ ನನಗೆ ರೀಸನ್ ಫಾರ್ ಮೀ ಟು ಗೆಟ್ ಇನ್ ಟು ದಟ್ ಕೇಸು. ಆಮೇಲೆ ರವಿಕಾಂತ್ ಕೋಬ್ರಗಡೆ ಅಂತ, ಒನ್ ಆಫ್ ದ ಗ್ರೇಟೆಸ್ಟ್ ವೆಟ್ ಇನ್ ಮಹಾರಾಷ್ಟ್ರ, ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಕ್ಯಾಪ್ಚರ್ ಮಾಡಿದ್ದಾನೆ ಅವನು. ನಾಗ್ಪುರಲ್ಲಿ ತಡೋಬ ಟೈಗರ್ಸ್ ಎಲ್ಲ ವರ್ಕ್ ಮಾಡ್ತಿದ್ದಾನೆ. ಅದು ನನ್ನ ಅವನ ಫಸ್ಟ್ ಮುಖದ ಭೇಟಿ. ಮೊದಲೆಲ್ಲ ಫೋನೆಲ್ಲ ಮಾತಾಡ್ತಿದ್ವಿ, ಎಲ್ಲ ಇತ್ತು, ಬಟ್ ವರ್ಕ್ ಮಾಡಿರಲಿಲ್ಲ. ನಾನು ಕ್ವಶನ್ ಮಾಡಿದೆ, ಅವ್ನು ಈ ಕಾರಣ ಕ್ವಶನ್ ಬಿಕಾಸ್ ಇದೊಂದು ಕಾಂಟ್ರಾಕ್ಟ್ ಸರ್, ಕ್ವಶನ್ ಮಾಡಿದ್ರೆ ಅವ್ನ ತೆಗೆದಾಕ್ಬಿಡ್ತಾರೆ. ನಾವು ಈಗ ಓನದೇ ಔಟ್ಸೈಡ್ ಎಕ್ಸ್ಪರ್ಟ್ ಅಂತ. ಸೊ ನಾವು ಹೊರಗೆ ಹೋದಾಗ ವಿ ಶುಡ್ ಟೆಲ್ ದ ಫ್ಯಾಕ್ಟ್ಸ್, ಹೌದಲ್ವ ಅಂದ್ಬಿಟ್ಟು NTCA ಸ್ಟಾಪ್ಡ್ ಇಟ್. ಬಟ್ ಬೇರೆಯವ್ರು ಎಕ್ಸ್ಪರ್ಟ್ ಬಂದ್ಬಿಟ್ಟು ಯಾರಂದ್ರು ಅದಂಗೆ ಪ್ರೆಗ್ನೆಂಟು, ಅದಂಗೆ ಲ್ಯಾಕ್ಟೇಟಿಂಗ್ ಅಂದರೆ ಅವರು ನಮ್ಮ ಅಬ್ಸರ್ವೇಷನ್, ನಮ್ಮ ರಿಪೋರ್ಟ್ನ ಅಳ್ಗಳಿದ್ರು. ಬಟ್ ವಿತಿನ್ ಫ್ಯೂ ಡೇಸ್ ಎ ಫೋಟೋ ವಾಸ್ ಪಬ್ಲಿಷ್ಡ್ ವಿತ್ ಕಪ್ಸ್. ಆ ಟೈಗರು ಮತ್ತು ಮರಿ ಫೋಟೋ ಬಂದ್ಬಿಡ್ತು. ಸೊ ಅವರ್ ಅಬ್ಸರ್ವೇಷನ್ ವಾಸ್ ವ್ಯಾಲಿಡೇಟೆಡ್. ಅಲ್ಲಿಂದ ಶುರು ಆಗಿದ್ದು ಪೊಲಿಟಿಕ್ಸ್ ಇಲ್ಲ ಸರ್ ಅಲ್ಲಿ. So this is all before the hunting down. This went for 16, 17 and it went for a long period. ನಾನು ಅಷ್ಟರಲ್ಲಿ I went, I wrote my observation and went. ಏನಾಗುತ್ತೆ ಸರ್, ಯಾವುದೋ ಪೊಲಿಟಿಕಲ್ ಮಿನಿಸ್ಟ್ರಿಗೆ ಪ್ಲೀಸ್ ಮಾಡೋಕ್ಕೆ ವಿ ಕಾಂಟ್ ಕಿಲ್ ಎ ಟೈಗರ್. ಅವನು ಈ ವ್ಯಕ್ತಿ ವಾಸ್ ರೆಡಿ ಟು ಕ್ಯಾಪ್ಚರ್ ಇಟ್. ಅಂದರೆ ಅವ್ನು ಎಕ್ಸ್ಪರ್ಟ್ ಅಲ್ವಾ, ದ ಪರ್ಸನ್ ವೇರ್ ಕಮ್ ಶಫತ್ ಅಲಿ ಅಂತ ಇದ್ನಲ್ಲ, ಡಿಡೆಂಟ್ ಅಬ್ಸರ್ವ್ ದ ಫೋಟೋ, ಅವ್ನು ಗೊತ್ತಾಗಲಿಲ್ಲ ಪ್ರೆಗ್ನೆಂಟ್ ಅಂತ, ಅದು ರೆಡಿ ಟು ಕ್ಯಾಪ್ಚರ್ ಇಟ್, ಅದಾಗೋದಲ್ವಾ. ಆಮೇಲೆ ಲೆಪರ್ಡು ಸಹ ಇತ್ತು, ಲೆಪರ್ಡ್ ಸಿಕ್ತು. ದೆನ್ ಐ ಟೋಲ್ಡ್ ದೇರ್ ಆರ್ ಮೆನಿ ಕಾರ್ನಿವೋರ್ಸ್ ಹಿಯರ್. ಇಲ್ಲಿ ಟೈಗರ್ ಒಂದೇ ಅಲ್ಲ. ಆಮೇಲೆ ಇಫ್ ದರ್ ಈಸ್ ಲ್ಯಾಕ್ಟೇಟಿಂಗ್ ದರ್ ಮಸ್ಟ್ ಬಿ ಮೇಲ್ ಆಲ್ಸೋ ಅಲ್ವಾ ಸರ್? ಮೇಟ್ ಆಗಿರಬೇಕು ಅಂದ್ರೆ ಮೇಲೂ ಇರಬೇಕು. ಸೋ ಮೆನಿ ದಿಸ್ ಒನ್. ತಿಪ್ಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಚುರಿ ನಿಯರ್ ಇದೆ ಅದು, ಯವತ್ಮಲ್ ಹತ್ರ. ಸರಿ, ತಿಪ್ಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಇದೆ ಸರ್, ಅಲ್ಲಿಂದ ಟೈಗರ್ ಬರ್ತವೆ. ಓಕೆ. ಸೊ ಐ ಡೋಂಟ್ ಗೆಟ್ ಎ ಕ್ಲಾರಿಟಿ. ಯಾಕಂದ್ರೆ ನಾನಂತೂ ಐ ಡೋಂಟ್ ರೆಕಮೆಂಡ್ ಕ್ಯಾಪ್ಚರಿಂಗ್ ಇಟ್ ವೆನ್ ಇಟ್ ಇಸ್ ಪ್ರೆಗ್ನೆಂಟ್ ಆರ್ ಲ್ಯಾಕ್ಟೇಟಿಂಗ್. Now it is proven that it is lactating. ಫೋಟೋ ಇದೆ ಸರ್, ಫೋಟೋ ಮಗು ಇದೆ ಮತ್ತು ಹಾಲು ಕುಡಿಸ್ತಾ ಇದೆ. ಹಾಂ, ನಮ್ಮ ಆಯಿತು. ಸೊ ನನಗಂತೂ ಹಿಡಿಯೋ ಯಾವುದೇ ಉದ್ದೇಶ ಇರಲಿಲ್ಲ. ಬಟ್ ಏನಾಗೋದು, ಇಲ್ಲಿ ಡೆತ್ ಆಗ್ತಾ ಇತ್ತು. ಅಟ್ಲೀಸ್ಟ್ ಯು ಶುಡ್ ಅಲೋ ಸರ್ಟನ್ ಏಜ್. ಡೆಫಿನೆಟ್ಲಿ ಇಟ್ ಹಸ್ ಬಿ ಕ್ಯಾಪ್ಚರ್ಡ್, ಬಟ್ ನಾಟ್ ವೆನ್ ದ ಕಬ್ ಈಸ್ ದೇರ್. ನೀವು ಕಬ್ನ ಹೆಂಗೆ ಹಿಡಿತಾರೆ? ಬಿಕಾಸ್ ದರ್ ನೋ ಪ್ರೋಟೋಕಾಲ್ ಫಾರ್ ಕ್ಯಾಪ್ಚರಿಂಗ್ ಆಫ್ ಕಬ್. ನೀವು NTCA ಪ್ರೋಟೋಕಾಲ್ ತೆಗೆದ್ರೆ ನೀವು ಕ್ಯಾಪ್ಚರ್ ಆಫ್ ಕಬ್ಬಿಗೆ ಪ್ರೋಟೋಕಾಲೇ ಇಲ್ಲ. ಯಾಕಂದ್ರೆ ಯಾಕೆ ಗೊತ್ತಾಯಿತು ಅಂದರೆ, ಅದನ್ನು ಇದಕ್ಕಿಂತ ಮುಂಚೆ ಲಾರ್ಜೆಸ್ಟ್ ಟೈಗರ್ ಇರೋದು ಕಂಟ್ರಿ ನಾಗಾರ್ಜುನ್ ಶ್ರೀಶೈಲಂ ಟೈಗರ್ ಇದ್ರು ಆಂಧ್ರ, ಅಂಡರ್ವರ್ಲ್ಡ್ ಆಂಧ್ರದಲ್ಲಿ ಹೋಗಿ ಇದೇ ಥರ ಅನುಭವ ಆಗಿದೆ ನನಗೆ. ದೆನ್ ಥ್ಯಾಂಕ್ಫುಲಿ ವಿ ಟುಕ್ ಎ ರಿಸ್ಕ್ ಆಫ್ ಇಟ್. ಅದು ಪಾಯ್ಸನ್ ಒಂದು
ತಾಯಿ 2 ಮರಿ ಇತ್ತು ಸರ್. ಒಂದು ಮರಿ ಪಾಯ್ದನ ಬಿಟ್ಟಿತ್ತು, ಇನ್ನೊಂದು ಮರಿ ಡಾಕ್ಟರ್ ನಮ್ಮ DCF ಟೋಲ್ಡ್ ಇವನ್ ಇಟ್ ಡೈಸ್ ಕ್ಯಾಪ್ಚರ್ ಇಟ್ ಅಂತ. ಹಾಗಾಗಿ ನಾವು ಕಮ್ಮಿ ಡೋಸ್ ಕೊಟ್ಟು ಅದನ್ನು ಹಿಡಿದಿದ್ವಿ ನಾವು. ಆ್ಯಕ್ಚುಲಿ ಇಟ್ ಇಸ್ ವೆಲ್ ಡಾಕ್ಯುಮೆಂಟೆಡ್. ಆವಾಗ ವಿ ರೋಟ್ ಟು ಅವರ್ ಸೀನಿಯರ್ಸ್, ಇಲ್ಲ ಸರ್ ನೀವು NTCಗೆ ಹೇಳಬೇಕು, ಇದನ್ನು ಸಪ್ರೇಟ್ ಮಾಡಬೇಕು ಅಂತ. ಲೀವ್ ದ ಡಿಸಿಷನ್ ಟು ದ ಲೋಕಲ್ ವೆಟೆನರಿಯನ್. ಅಲ್ಲಿವ್ರಿಗೆ ಏನಿತ್ತು NTC ಅಂದರೆ ಇಷ್ಟೇ ಕೊಡಬೇಕು ಅಂತ ಬರೆದಿದ್ರು SOPಯಲ್ಲಿ. ಅದು ವರ್ಕ್ ಆಗಲ್ಲ, ಬಿಕಾಸ್ ಯು ಆರ್ ಡಾಕ್ಟರ್, ಯು ನೋ ವಾಟ್ ಇಸ್ ದ ಕಂಡೀಷನ್ ಆಫ್ ದಟ್ ಟೈಗರ್. ಒನ್ ರೂಲ್ ಕಾಂಟ್ ಬಿ ಅಪ್ಲೈ ಟು ಆಲ್ ದ ಟೈಗರ್ಸ್. ಅದಾಗಿ ಬಂದಾಗ ಅದು ಇಟ್ ವೆಂಟ್ ಟು ಎ ಡಿಫ್ರೆಂಟ್ ಲೆವೆಲ್ ಸರ್. 35 ಕಂಟ್ರೀಸ್ ವರ್ಕ್ ಟುಗೆದರ್ ಆ್ಯಕ್ಚುಲಿ ಎಲ್ಲ. ಆಮೇಲೆ ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ಅದ್ರ ಬಗ್ಗೆ ಅವನಿ ಬಗ್ಗೆ ಹೇಳ್ತಾರೆ. ಹಾಂ, ಕಮ್ಮಿ ಬ್ಯಾಕ್ ಟು ಅವನಿ. ಬಾಲಿವುಡ್ಡಲ್ಲಿ ಅಷ್ಟೊಂದು ದೊಡ್ಡ ನ್ಯೂಸ್ ಆಯಿತು. ಮೇನ್ ಸ್ಟ್ರೀಮ್ ಆ್ಯಕ್ಟರ್ಸ್ ಎಲ್ಲ ಅದ್ರ ಬಗ್ಗೆ ಸೇವ್ ಅವನಿ ಅಂತ ಎಲ್ಲ ಕ್ಯಾಂಪೇನ್ ಶುರು ಆಯಿತು. ಇಟ್ ವೆಂಟ್ ಫಾರ್ ಲಾಂಗ್ ಟೈಮ್. ಐ ವೆಂಟ್ ಟು PhD ಆ ಟೈಮಲ್ಲಿ WI ಅಲ್ಲಿ. ಬಟ್ ಐ ವಾಸ್ ಫಾಲೋಯಿಂಗ್ ವಿತ್ ಮೈ ಕೊಲೀಗ್ಸ್ ಹೂ ಆರ್ ದೇರ್. ಬಟ್ ಅಲ್ಟಿಮೇಟ್ಲಿ ಇಟ್ ವಾಸ್ ಶಾರ್ಟ್. ನಾವು ಹಿಡಿತೀವಿ ಅಂತ ಹೋಗ್ಬಿಟ್ಟು ಪರ್ಮಿಷನ್ ಇದ್ದು ಶಫತ್ ಅಲಿ ಖಾನಿಗೆ, ಬಟ್ ಶೂಟ್ ಮಾಡಿದ್ದು ಅವ್ರ ಮಗ. ನಿಮ್ಮ ಹೆಸರಲ್ಲಿ ಶೂಟಿಂಗ್ ಆರ್ಡರ್ ಇಲ್ಲ ಅಂದರೆ ನೀವು ಮಾಡೋಕ್ಕೆ ಬರಲ್ಲ, ಇಟ್ಸ್ ಇಲ್ಲೀಗಲ್. ಆಮೇಲೆ ವಿತೌಟ್ ಲೈಸೆನ್ಸ್ ಯು ಆರ್ ನಾಟ್ ಸಪೋಸ್ ಯೂಸ್ ಡ್ರಗ್. ನಮ್ಮ ಕ್ವಶನ್ ಇದ್ದು, ನೀನು ಡಾಕ್ಟರ್ ಅಲ್ಲ, ಶಫತ್ ಅಲಿ ಖಾನ್ ಇಸ್ ನಾಟ್ ಡಾಕ್ಟರ್, ಹೌ ವಿ ಕ್ಯಾನ್ ಯೂಸ್ ದೀಸ್ ಡ್ರಗ್ಸ್? ಸೆಲೆಜಿನ್, ಕೆಟಮಿನ್ ಅಂತ ನೀವು ಯೂಸ್ ಮಾಡ್ತೀವಲ್ಲ ಸರ್, ಅದನ್ನು ಹೆಂಗೆ ಯೂಸ್ ಮಾಡ್ತೀನಿ ನೀನು? ದಟ್ ವಾಸ್ ಅ ಕ್ವಶನ್. ವಿ ರೋಟ್ ಟು ಅವರ್ ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ. ಅವರು ತುಂಬ ಸಪೋರ್ಟ್ ಮಾಡಿದ್ರು. ಒಬ್ಬ ನಾನ್ ವೆಟನರಿ ಹೆಂಗೆ ಮಾಡ್ತಾನೆ? ನಮ್ಗೆ ವಿ ಹ್ಯಾಡ್ ವೆರಿ ಕ್ಲಾರಿಟಿ ದಟ್ ಈ ವ್ಯಕ್ತಿ ಅದನ್ನು ಹಿಡಿಯಕ್ಕೆ ಬಂದಿಲ್ಲ, ಹ್ಯಾಸ್ ಕಮ್ ಟು ಶೂಟ್ ಓನ್ಲಿ ಅಂತ. ಅಲ್ಟಿಮೇಟ್ ಅದೇ ಆಯಿತು. ಅವ್ನು ಮಾಡಿದ್ರೆ ಅವ್ರು ಮಗ ಮಾಡಿದ್ರು ಆ ಟೈಮಲ್ಲಿ. ಬಟ್ ಹೌ ದೇ ಅಲೌಡ್ ಟು ಶೂಟ್? ಆ್ಯಕ್ಚುಲಿ ಡಾರ್ಟ್ಗೆ ಅವಕಾಶ ದಟ್ ಈಸ್ ದ ಕೋರ್ಟ್. ಇವತ್ತು ಕೋರ್ಟ್ ಅದೇ ಆಗ್ತಿರೋದು. ಸೊ ಅದರಿಂದ ಐ ಮೇಡ್ ದೆನ್ ಆ ಟೈಮಲ್ಲಿ ಸರ್ ನನಗೆ ಉದ್ದೇಶ ಇದ್ದಿದ್ದು ಇಷ್ಟೇ ಸರ್, ಒಂದು ಇನ್ನೋಸೆಂಟ್ ಟೈಗರು ಆ ಮರಿಗಳು ಸಾಯಬಾರ್ದು ಅಂತ. ಬಟ್ ಇಟ್ ವೆಂಟ್ ಟು ಎ ಡಿಫ್ರೆಂಟ್ ಲೆವೆಲ್. ಪೊಲಿಟಿಕಲಿ ಇಟ್ ವೆಂಟ್ ಎ ಡಿಫ್ರೆಂಟ್. ಆ್ಯಂಡ್ ಆಫ್ ದ ರೆಕಾರ್ಡ್ PCF ಹೇಳ್ಕೊಂಡಿರೋಂತೆ, ಇಲ್ಲ ಪ್ರಯಾಗ್ ನಿಜ ಆಯಿತು, ಬಟ್ ಐ ಆಮ್ ಬೌಂಡೆಡ್ ಬೈ ಮೈ ಮಿನಿಸ್ಟರ್ ನಾಟ್ ಟು ಸ್ಪೀಕ್ ಅಗೇನ್ಸ್ಟ್ ಥಿಂಗ್ ಅಂತ. ಅಂದರೆ ಸರ್ ಒನ್ ಯುವರ್ ಪ್ರೊಫೆಷ್ನಲ್ ಆಫ್ ದ ರೆಕಾರ್ಡ್ ಅಥವಾ ಮಾತಾಡಿರ್ತಲ್ಲ, ಅವ್ನು ಹೇಳಿದ ಕರೆಕ್ಟಾಗಿತ್ತು. ಬಟ್ ಈಗ ಮಿನಿಸ್ಟರ್ ಇಸ್ ಕಾಲ್ಡ್ ಹಂಟರ್ ಅಲ್ಲ ಸರ್, ಹೌ ಎನಿವನ್ ಕ್ಯಾನ್ ಗೋ ಅಗೇನ್ಸ್ಟ್ ದ ಮಿನಿಸ್ಟರ್? ಇದನ್ನು ಆಫ್ ದ ರೆಕಾರ್ಡ್ ಹೇಳ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ಮಿನಿಸ್ಟರ್ ಮತ್ತು ಸೆಂಟ್ರಲ್ ಮಹಾರಾಷ್ಟ್ರ. ಇಟ್ ವೆಂಟ್ ಟು ಸುಪ್ರೀಂ ಕೋರ್ಟ್. ಆ ಟೈಮಲ್ಲಿ ಮೇನಕಾ ಗಾಂಧಿ ಸಪೋರ್ಟೆಡ್. ಆಮೇಲೆ ಒಂದು ಎಂಟೈರ್ ಟೀಮ್ ವಾಸ್ ಸೆಟ್. MP ವೆಟ್ಸ್ ಎಲ್ಲ ಹೋದರು. ಅವರಿಗೆ ಹಂಟ್ ಮಾಡೋನಿಗೆ 24/7 ಆಕ್ಸೆಸ್ ಇದೆ, ನಮಗೆ ಓನ್ಲಿ ಡ್ಯೂರಿಂಗ್ ಡೇ ಅಂತೆ. ಡಾಕ್ಟರ್ಸಿಗೆ ಓನ್ಲಿ ಅರ್ಲಿ ಮಾರ್ನಿಂಗ್ ಅಂತೆ. ಬಟ್ ದಿಸ್ ಪರ್ಸನ್ ಕ್ಯಾನ್ ಗೋ 24/7. ಹೌ ಕ್ಯಾನ್ ಗೋ 24/7 ವೆನ್ ಯುವರ್ ಇಂಟೆನ್ಷನ್ಸ್ ಟು ಶೂಟ್? ಯಾಕೆ ನೈಟ್ ಟ್ಯಾಕ್ ಮಾಡೋಕ್ಕಾಗಲ್ಲ ಅಂದರೆ ವಿ ಕಾಂಟ್ ಡಾರ್ಟ್ ನೈಟಲ್ಲಿ ಆಗಲ್ಲ, ಟ್ಯಾಕ್ ಮಾಡೋಕ್ಕಾಗಲ್ಲ. ಬಟ್ ಇವನು ಉದ್ದೇಶದಿಂದ ಶೂಟ್ ಮಾಡೋಕ್ಕಲ್ವಾ? ಸೊ ಈ ವಾಸ್ ಗಿವನ್ ಆಕ್ಸೆಸ್, ಈ ವಾಸ್ ಗಿವನ್ VIP ಟ್ರೀಟ್ಮೆಂಟ್. ಇಫ್ ಯು ಸಿ ದಟ್ ಮೂವಿ ಅವನಿ, ದಟ್ಸ್ ಎ ಫಿಕ್ಷನಲೈಸ್ಡ್ ಅಕೌಂಟ್ ಆಫ್ ಅವನಿ, ಈಸ್ ಗಿವನ್ ದ ಫ್ರೀ ಆಕ್ಸೆಸ್ ಟು ಗೋ ಇನ್ ದ ನೈಟ್ ಆಲ್ಸೋ. ಅದಕ್ಕೆ ಖರ್ಚಾಗಿರೋ ಅಮೌಂಟ್ ಇದೆಯಲ್ಲ ಸರ್, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ದಟ್ ಲೇಡಿ. ಆ್ಯಂಡ್ ಪಾಪ ದಟ್ ಲೇಡಿ ವಾಸ್ ಆಸ್ ಟು ಗೋ ಆ್ಯಂಡ್ ಆಸ್ ಸಾರಿ. ಅದು ತುಂಬ ಇಟ್ಸ್ ಐ ನೋ ಯಾವ ಲೇಡಿ ಹಂಗೆ. ದಿಸ್ ಲೇಡಿ ಅಪೋಸ್ಡ್, ದ DCF ಅಪೋಸ್ಡ್ ದ ಹಂಟರ್ ನಾಟ್ ಟು ಗೋ 24/7. ಓಕೆ. ಅದಕ್ಕೆ ದಟ್ ದಿಸ್ ಹಂಟರ್ ಕಾಲ್ಸ್ ದ ಮಿನಿಸ್ಟರ್ ಆ್ಯಂಡ್ ಟೆಲ್ಸ್, ನನಗೆ ನಿಮ್ಮ DCF ಬಿಡ್ತಾ ಇಲ್ಲ ನೈಟ್ ವರ್ಕ್ ಮಾಡೋಕ್ಕೆ ಅಂತ. ದಟ್ ಲೇಡಿ ಇಸ್ ಟೆಲಿಂಗ್ NTC ಟೆಲ್ಸ್ ವರ್ಕ್ ಓನ್ಲಿ ಡ್ಯೂರಿಂಗ್ ದ ಡೇ ಅವರ್ಸು. ನೈಟ್ ಹೋಗಿ ಏನು ಮಾಡ್ತೀನಿ ನಾನು ಟೈಗರ್ನ? ಐ ವಾಂಟ್ ಅಬ್ಸರ್ವ್ ದ ಟೈಗರ್. ಅಂದರೆ ಇವ್ರ ಇಂಟೆನ್ಷನ್ ಇಸ್ ಟು ಕಿಲ್. ವಿ ಹ್ಯಾವ್ ಬೀನ್ ಟೆಲಿಂಗ್ ಮೇಡಮ್, ಅಪರ್ಣಾ ಅಂತ ಅವ್ರ ಹೆಸರು. ಅಪರ್ಣಾ ಮೇಡಮ್ ಡಿಡ್ ಎ ವಂಡರ್ಫುಲ್ ಜಾಬ್. ಏನಾಗುತ್ತೆ, ಒಂದು ಬ್ಯೂರೋಕ್ರಸಿಯಲ್ಲಿ ಮಿನಿಸ್ಟರ್ ಸ್ಟಾರ್ಟ್ ಟೇಕಿಂಗ್ ಶಾರ್ಟ್ಸ್ ಅಂದಾಗ ಇಂಥ ಅನ್ಪ್ರೊಫೆಷನಲ್ ಕಿಲ್ಲರ್ಸ್ ವಿಲ್ ಎಂಟರ್ ದ ಸಿಸ್ಟಮ್. ಸೊ ಅದು ಈ ಒಂದು ಘಟನೆ ಆಧರಿಸಿ ಅವನಿ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅದು ಪ್ರೈಮ್ ವಿಡಿಯೋದಲ್ಲಿದೆ, ನಾನು ಅಬ್ಸರ್ವ್ ಮಾಡ್ದಂಗೆ. ಅದನ್ನು ಆಸಕ್ತರು ನೋಡಿ ಅಂತ ಕೇಳ್ಕೊಳ್ತೀನಿ. ಎಸ್ ಸರ್. ಯಾ, ದಟ್ ವಾಸ್ ಫಿಕ್ಷನಲ್. 100% ಇಲ್ಲ ಅದು, ಫಿಕ್ಷನಲೈಸ್ಡ್ ಕ್ಯಾರೆಕ್ಟರ್. ಆ್ಯಕ್ಚುಲಿ ಅಲ್ಲಿನ ಸುನಿಲ್ ನಿಮಿಹೆ ಅವ್ರು ಸಪೋರ್ಟ್ ಮಾಡಿದ್ರು. ಬಟ್ ಆ ಮೂವಿಯಲ್ಲಿ ಯಾರು ಸಪೋರ್ಟ್ ಮಾಡಿದ್ರು? ಸುನಿಲ್ ನಿಮಿಹೆ ಅಂತ APC ಅವರು. ಅವರು ಅಂದರೆ ಅಪರ್ಣಾ ಅವರ ಸೀನಿಯರ್, ದಟ್ ಆಫೀಸರ್. ಆ ಮೂವಿಯಲ್ಲಿ ಉಲ್ಟಾ ತೋರಿಸಿದ್ದಾರೆ, ಅಂದರೆ ಅವರೇ ಸಪೋರ್ಟ್ ಮಾಡೋದು ತೋರಿಸಿದ್ದಾರೆ. ಬಟ್ ಅದೊಂದು ಐ ಡೋಂಟ್ ಅಗ್ರಿ ವಿತ್ ದ್ಯಾಟ್. ಆಮೇಲೆ ನಾವು DNA ಬೇಸ್ಡ್ ಮಾಡಬೇಕು ಅಂತ ನಾವು ಇದು ಮಾಡಿದ್ವಿ. ಅಂದರೆ ಏನಾಯಿತು ಅಂದರೆ ಮಾಂಸ ತಿನ್ನುತ್ತಲ್ಲ ಸರ್, ಆವಾಗ ಏನಾಗುತ್ತೆ, ಎಂಜಿಲ್ ಬಿಟ್ಟು ಹೋಗೋದು. ಟೈಗರ್ ಎಂಜಿಲ್ ಇರುತ್ತಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎನಫ್ ಫಾರ್ DNA ಫಾರೆನ್ಸಿಕ್. ಒಂದು ಲ್ಯಾಬ್ ಏನಂತ ಐ ಡೋಂಟ್ ನೋ ನೇಮ್ ದ ಲ್ಯಾಬ್ಸ್, ದರ್ ವೆರಿ ರಿನೌಂಡ್ ಲ್ಯಾಬ್ಸ್. ಒಂದು ಲ್ಯಾಬ್ ಗೇವೆ ಮೇಲ್ ಅಂತ ಕೊಡ್ತು, ಇನ್ನೊಂದು ಲ್ಯಾಬ್ ಫಿಮೇಲ್ ಅಂತ ಕೊಡ್ತು. ಒಂದೇ ಸ್ವ್ಯಾಬ್ ಸ್ಯಾಂಪಲಲ್ಲಿ ಒನ್ ಲ್ಯಾಬ್ ಟೆಲ್ಸ್ ದ ಮೇಲ್ ಟೈಗರ್, ಅದರ್ ಲ್ಯಾಬ್ ಟೆಲ್ಸ್ ದ ಫೀಮೇಲ್ ಟೈಗರ್. ಅದು ಹೆಂಗೆ? ಇವತ್ತು ನನಗೆ ಅದು $100 million ಕ್ವಶನ್ ನನಗೆ. ಐ ಗಾಟ್ ದ ಬೋತ್ ರಿಪೋರ್ಟ್ ಆಫ್ ದ ಸೇಮ್ ಲ್ಯಾಬ್. ಅಲ್ಲ, ಬಟ್ ಅದು ಇದ್ರ ಮೇಲೆ ಎಂಜಲನ್ನು ಇಟ್ಕೊಂಡು ಅದು ಹೆಂಗೆ ತೆಗಿತಾರೆ ಅವರು? ಮೇಲ್ ಅಥವಾ DNA ಸರ್, ನಿಮ್ಮ DNA ತೆಗಿತಾರಲ್ಲ ಸರ್, ಹಾರ್ಡ್ಲಿ ಯು ನೀಡ್ ಈಸ್ ಯುವರ್ ಸೆಲ್. ನಿಮ್ಮ ಬಾಡಿ ಯಾವುದೇ ಒಂದು ಸೆಲ್ ಸಾಕು, ನಿಮ್ಮ DNA ವಿಲ್ ಬಿ ವಿತ್ ಇನ್ ದ ಸೆಲ್. ಸೊ ಕೂದಲು ಸಾಕು ಸರ್ ನಿಮಗೆ, ಅದು ಹೇರ್ ಫಾಲಿಕಲ್ ಇದೆ, ಅದರಲ್ಲೂ DNA ತೆಗಿತಾರೆ. ಸೊ
ನನಗೆ ಅನ್ಸುತ್ತೆ ದಟ್ ಮೀನ್ಸ್ ದಟ್ ಮಸ್ಟ್ ಬಿ ಟೂ ಟೈಗರ್ಸ್ ಹಾಗಾದ್ರೆ, ಒಂದು ಮೇಲ್ ಇರ್ಬೋದು ಫಿಮೇಲ್ ಇರ್ಬೋದು. ನೀವು ಸ್ವ್ಯಾಬ್ ಮಾಡಿರೋ ಇದರಲ್ಲಿ ಮೇಲ್ ಬಂದಿರ್ಬೋದು. ಸೊ ಅದು ಐ ರಿಯಲಿ ಅದನ್ನು ತುಂಬ ಡೀಪ್ ಪ್ರೋಸೆಸ್ ಆ್ಯಕ್ಚುಲಿ. ನನಗೆ ಕೊನೆ ಅನಿಸ್ಬಿಡ್ತು ಅಂದರೆ ಇಷ್ಟು ಡೀಪ್ ಬೇಕಿತ್ತಾ, ಬಿಕಾಸ್ ದಟ್ ಕಾಸ್ಟೆಡ್ ಮೈ ಕರಿಯರ್ ಆ್ಯಕ್ಚುಲಿ ಒನ್ ಪಾಯಿಂಟ್ ಆಫ್ ಟೈಮ್. ಹೌದಾ? ಯಾ, ಬಿಕಾಸ್ ಯಾಕಂದರೆ ದೇ ಥಾಟ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಗೇನ್ಸ್ಟ್ ಸಿಸ್ಟಮ್. ನನಗೆ ಸಿಸ್ಟಮ್ ಅಗೇನ್ಸ್ಟ್ ಆಗಿಲ್ಲ, ನನಗೆ ಐ ವಾಸ್ ಫಾರ್ ಕನ್ಸರ್ವೇಷನ್. ಸರ್ ನನ್ನ ಗೌರ್ಮೆಂಟ್ ಎಂಪ್ಲಾಯ್ ಆದವನು ಸಿಸ್ಟಮ್ ತಪ್ಪು ಮಾಡಿದಾಗ ಸಿಸ್ಟಮ್ಗೆ ಸರಿ ಹೇಳೋದು ಒಬ್ಬ ಗೌರ್ಮೆಂಟ್ ಸರ್ವೆಂಟ್ದು ಕರ್ತವ್ಯ ಸರ್. ಕರೆಕ್ಟ್. ನೀವು ತಪ್ಪು ಮಾಡಿದ ಸಪೋರ್ಟ್ ಮಾಡ್ತಾ ಇದ್ರೆ ಯು ಆರ್ ನಾಟ್ ಬೀಂಗ್ ಎ ಗುಡ್ ಸರ್ವೆಂಟ್. ಎಸ್, ಆಮೇಲೆ ಅಲ್ಟಿಮೇಟ್ಲಿ ನಿಮಗೂ ಕೂಡ ಅದು ಡ್ಯಾಮೇಜ್ ಆಗುತ್ತೆ. ಎಷ್ಟೋ ಸಲ ನನಗೆ ಒಂದು ಐ ಹ್ಯಾಡ್ ಎ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಅಟ್ಲೀಸ್ಟ್ ಐ ಟು ದ ಟ್ರೂತ್ ಆ್ಯಂಡ್ ಇಟ್ ವಾಸ್ ವ್ಯಾಲಿಡೇಟೆಡ್ ಇನ್ ದ ಕೋರ್ಟ್ ಆಲ್ಸೋ, ದಟ್ ವಾಟ್ ಎವರ್ ರಿಪೋರ್ಟ್ ಐ ಗೆವ್ NTC ಸಪೋರ್ಟೆಡ್ ಇಟ್. ಯಾರೋ ಒಬ್ಬ ಮಿನಿಸ್ಟರ್ಗೋಸ್ಕರ ಪ್ಲೀಸ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಅಗತ್ಯ ಇತ್ತಾ ಅಂತ ಅನಿಸ್ತಿರುವ, ಬಟ್ ಐ ಹ್ಯಾವ್ ದಟ್ ಆ ಮೂಮೆಂಟ್ ಆಫ್ ಟೈಮಲ್ಲಿ ಆಗಿರೋ ಮೆಚ್ಯೂರಿಟಿಯಲ್ಲಿ ದಟ್ ವಾಸ್ ವಾಟ್ ಮೇಡ್ ಮೀ ಟು, ಆಲ್ ಮೈ ಕೊಲೀಗ್ಸ್ ಫಾರ್ ಸಪೋರ್ಟಿಂಗ್ ಮೀ. ಇಲ್ಲ ಇವನು ಕರೆಕ್ಟಾಗಿ ಹೇಳ್ತೀಯ, ಸತ್ಯ ಹೇಳ್ತಿದ್ಯಾ ನೀನು ಮಾಡು ಅಂತ. ಬಟ್ ಇಫ್ ಐ ಹ್ಯಾವ್ ದಿಸ್ ಮೆಚ್ಯೂರಿಟಿ ಐ ವುಡ್ ಹ್ಯಾವ್ ಹ್ಯಾಂಡಲ್ ಇನ್ ಡಿಫ್ರೆಂಟ್ ವೇ. ಈ ಮೆಚ್ಯೂರಿಟಿ ನನಗೆ ಆಫ್ಟರ್ 10 years ಇಫ್ ಐ ಸಿ ಮೈ ಸೆಲ್ಫ್ ಐ ವುಡ್ ಡೆಫಿನೆಟ್ಲಿ ಹ್ಯಾಂಡಲ್ಡ್ ಇನ್ ಎ ಮಚ್ ಮೋರ್ ಮೆಚ್ಯೂರ್ಡ್ ವೇ ಅಂತ ಅನ್ಸುತ್ತೆ ನನಗೆ. ನಂಗೆ ಅರ್ಥ ಆಗಿದೆ ಅಷ್ಟರಲ್ಲಿ. ಅಂದರೆ ನಾನು ಶುಡ್ ನಾಟ್ ಗೆಟ್ ಇನ್ ಟು ದ ಫೋರ್ ಫ್ರಂಟ್. ಆ ಟೈಮಲ್ಲಿ ಐ ವಾಸ್ ವೆರಿ ಮಚ್ ಫೋರ್ ಫ್ರಂಟ್ ಅವಾಗ, ಬಿಕಾಸ್ ನೋ ಒನ್ ರೆಡಿ ಟು ಬೆಲ್ ದ ಕ್ಯಾಟ್. ಸೊ ಆ ಟೈಮಲ್ಲಿ ನನ್ನ ಮೆಂಟರ್ಸ್ ಎಲ್ಲ ತೋಡು ಯು ಆರ್ ರೈಟ್ ಬಟ್ ದೇರ್ ವೇ ಟು ಡೂ ಇಟ್ ಅಂತ. ಬೀಯಿಂಗ್ ಎ ಪ್ರೊಫೆಷನಲ್ ಯು ಟು ಫೇಸ್ ಆಲ್ ದೋಸ್ ಥಿಂಗ್ಸ್ ಅಲ್ಲ ಅಂತ. ಅಂದರೆ ಮೈ ಓನ್ ಕೊಲೀಗ್ಸ್ ಹೂ ಆರ್ ಲೈಕ್ ಹೂ ನ್ಯೂ ದ ಫ್ಯಾಕ್ಟ್, ಹೂ ಆರ್ ವೆರಿ ಮಚ್ ಅವೇರ್ ಆಫ್ ದ ಫ್ಯಾಕ್ಟ್, ದೇ ಆರ್ ನಾಟ್ ಇವನ್ ಓಪನಿಂಗ್ ದ ಮೌತ್. ಸೊ ಒಂದು ಸಿಸ್ಟಮಲ್ಲಿ ಟು ಬೆಲ್ ದ ಕ್ಯಾಟ್ ಇದಲ್ಲ ಸರ್, ದಟ್ ಟೇಕ್ಸ್ ಎ ಲಾಟ್ ಆಫ್ ಕರೇಜ್, ಬಟ್ ಇಟ್ ಕಮ್ಸ್ ವಿತ್ ಓನ್ sacrifices. Yes. And now I feel like I don't have regret, but I feel like I could have handled it in a more matured way ಅಂತ. ಬಟ್ ಆ ಟೈಮಲ್ಲಿ ಮಾಡಿದ್ದು ಆ ಮೆಚುರಿಟಿಗೆ, ಆ ಟೈಮಿಗೆ ನಮ್ಗೆ ಅನಿಸಿದ್ದು ನೀವು ಮಾಡಿದ್ದೀರಾ ಅಫ್ಕೋರ್ಸ್. ಆಮೇಲೆ ಯವತ್ಮಾಲಲ್ಲಿ ನೀವು ಒಂದು ವಿಚಾರ ಹೇಳ್ತಾ ಇದ್ರಿ, ಸೂಸೈಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ರಿ ನೀವು. ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಅಲ್ಲಿ ಅಗ್ರಿಕಲ್ಚರ್ ಸೂಸೈಡ್ ಇದೆ ಸರ್, ಫಾರ್ಮರ್ ಸೂಸೈಡ್ ಹೈಯೆಸ್ಟ್ ಇದೆ ಸರ್ ಅಲ್ಲಿ ಯವತ್ಮಾಲ್ ಡಿಸ್ಟಿಕಲ್ಲಿ. ಓಕೆ, ಮಹಾರಾಷ್ಟ್ರ ಯವತ್ಮಾಲಲ್ಲಿ ಹೈಯೆಸ್ಟ್ ಫಾರ್ಮರ್ ಸೂಸೈಡ್. ಓಕೆ, ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅಲ್ಲಿ. ಆಮೇಲೆ ಕಾಂಪನ್ಸೇಷನ್ ಇಸ್ ಹೈಯೆಸ್ಟ್ ಅದರಲ್ಲಿ. ನೀವೊಂದು ಟೈಗರ್ ಅಥವಾ ಯಾವುದೋ ಒಂದು ಪ್ರಾಣಿ ಸತ್ತರೆ ಕೊಡೋವಂಥ ಕಾಂಪನ್ಸೇಷನ್ ಹೈಯೆಸ್ಟ್ ಅಲ್ಲಿರೋದಲ್ಲ ಆ್ಯಕ್ಚುಲಿ. ನನಗೆ ಆ ಟೈಮ್ ಡಿಗಿಂಗ್ ಮೋರ್ ಅಬೌಟ್ ಯವತ್ಮಲ್, ಅಲ್ಲಿನ ಲ್ಯಾಂಡ್ಸ್ಕೇಪ್, ಅಲ್ಲಿನ ಇದ್ರ ಬಗ್ಗೆ ಎಲ್ಲ. ಸೊ ಆಮೇಲೆ ಸತ್ತಿರೋ ಜನಗಳಿದಲ್ಲ ಸರ್, ದೇ ಆರ್ ಏಜ್ ಪೀಪಲ್. ನೀವು 14 ಜನ ನೀವು ತೆಗೆದ್ರೆ PM ತೆಗೆದ್ರೆ ನೀವು ಮೆಜಾರಿಟಿ ಆರ್ ಎಬೋವ್ 60+ 70 ಅವ್ರು ಸಾಯ್ತಾಯಿದ್ರು. ವೆರಿ ಫ್ಯೂ ಪೀಪಲ್ ವರ್ ಯಂಗ್. ಐ ಹ್ಯಾಡ್ ಮೈ ಓನ್ ವೇ ಆಫ್ ಅನಲೈಸಿಂಗ್ ಇಟ್. ಆಮೇಲೆ ಗೊತ್ತಾಗಿದೆ ನನಗೆ ಏನಂದರೆ, ಇಂಟರ್ನಲ್ಲಿ ಗೊತ್ತಾಗಿದೆ ಅಂದರೆ ದ ಪೇಪರ್ ಬಂದು ಆ್ಯಕ್ಚುಲಿ ಇದು ರಿಸರ್ಚ್ ಮಾಡೋ ಪೀಪಲ್ ವೆಂಟ್ ದೇರ್, ಅವ್ರ ಏಜ್ ಆದದ್ರ ಅಪ್ಪ ಅಮ್ಮನ್ನ ಅವರೇ ಕಳಿಸೋರಂತ ಕಾಡಿಗೆ. ಓಕೆ, ಇದು ದಿಸ್ ವಾಸ್ ರೆಕಾರ್ಡೆಡ್ ಇನ್ ದ ಪೇಪರ್. ಸೊ ದೆನ್ ಐ ಥಾಟ್ ಮೈ ಅನಾಲಿಸಿಸ್ ಪ್ರಾಬ್ಲಿ ವಾಸ್ ಮ್ಯಾಚಿಂಗ್ ವಿತ್ ವಾಟ್ ವಾಸ್ ಟೋಲ್ಡ್ ಬೈ ಪೀಪಲ್ ಟು ದ ಮೀಡಿಯಾ. ಸೊ ದಟ್ ವಾಸ್ ದ ಒನ್ ಥಿಂಗ್ ಐ ಥಾಟ್. ಸೊ ಕಳಿಸ್ತಾ ಇದ್ರು ಅವ್ರು, ಬೇಕು ಅಂತಾನೆ ಕಳಿಸ್ತಾರೆ, ನೈಟ್ ಕಳಿಸೋದು ಕಾಡಿಗೊಬ್ಬ ಅಲ್ಲಿ ಹಸು ಹೊಡ್ಕೊಂಬ ಅಂತ. ಸೊ ಆಮೇಲೆ ಹ್ಯೂಮನ್ ಸ್ಯಾಕ್ರಿಫೈಸ್ ರಿಪೋರ್ಟೆಡ್ ಇದೆ, ಯು ಕ್ಯಾನ್ ಸಿ ಆನ್ಲೈನ್. ಸೊ ಅಂದರೆ ಇದ್ರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರನ್ನ ಬೇಕು ಅಂದ್ರೆ ಕಳಿಸಿ ಹುಲಿಯಿಂದ ಸಾಯೋ ಥರ ಮಾಡಿ, ನಾಟ್ ಎಸ್ ಹುಲಿ ಇದಲ್ಲ ಸರ್, ಯಾವುದೋ ಒಂದು ಪ್ರಾಣಿ ಸತ್ತು ಸಾಯಬೇಕು. ಯಾಕಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಇಷ್ಟು ಕಾನ್ಫಿಡೆನ್ಸ್ ಅಂದರೆ, ನೋ ವೆನ್ ದ PM ರಿಪೋರ್ಟ್ ಮೆನ್ಷನ್ಡ್ ಆಸ್ ಟೈಗರ್ ಆರ್ ಲೆಪರ್ಡ್ ಆರ್ ಎನಿಥಿಂಗ್. ಜನರಲಿ ನೀವು ಮೆನ್ಷನ್ ಕಾರ್ನಿವರ್ ಅಂದರೆ ಹಂಗಾರೆ ನಾಯಿ ಕಚ್ಚು ಸತ್ರು ಕೊಡ್ತಾರೆ ಅವರು. ಸೊ ದಟ್ಸ್ ವೈ ವೆನ್ ಇಟ್ ನೀಡ್ಸ್ ಎ ಹೋಲಿಸ್ಟಿಕ್ ಅಪ್ರೋಚ್. ಒಬ್ಬ PM ಮಾಡ್ತಾನೆ ಮನುಷ್ಯಂದು ಅಂದರೆ ಅಲ್ಲಿನ ವೈಲ್ಡ್ ಲೈಫ್ ವೆಟ್ಟಿದ್ದಾಗ ಈ ವಿಲ್ ಹ್ಯಾಸ್ ಓನ್ ಅಸೆಸ್ಮೆಂಟ್ ಸರ್. ಅವಾಗೇನಾಗುತ್ತೆ, ನಾವು ವಿಲ್ ನೋ, ಈಗ ನಾವು ಕಚ್ಚಿದಾಗ ವೆದರ್ ಇಸ್ ಅ ಟೈಗರ್, ಲೆಪರ್ಡ್ ಆರ್ ಡಾಗ್ ಗೊತ್ತಾಗುತ್ತೆ. ಈ ಕೆನೈನ್ಸ್ ಇದಾವಲ್ಲ ಸರ್, ಆ ಡಿಸ್ಟೆನ್ಸ್ ಬಿಟ್ವೀನ್ ಟೈಗರ್ ಬೇರೆ ಇರುತ್ತೆ, ಲೆಪರ್ಡ್ ಬೇರೆ ಇರುತ್ತೆ, ನಾಯಿ ಬೇರೆ ಇರುತ್ತೆ. ಅದನ್ನು ಸ್ಟಡಿ ಮಾಡ್ತೀವಿ ನಾವು ಫಾರೆನ್ಸಿಕ್ಕಲ್ಲಿ. ಆ ಡೆಪ್ತ್ ಇರೋಲ್ಲ, ಎಷ್ಟು ಡೀಪ್ ಹೋಗಿದೆ ಅಂತ. ದೀಸ್ ಥಿಂಗ್ಸ್ ಕಮ್ ಬಿಕಾಸ್ ಆಫ್ ಯುವರ್ ಪ್ಯಾಷನ್ ಫಾರ್ ಫಾರೆನ್ಸಿಕ್ಸ್. ಆ ಡೆಪ್ತ್ ಎಷ್ಟಿದೆ, ಅದ್ರ ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಎಲ್ಲದೂ ನಾವು ಡಾಕ್ಯುಮೆಂಟ್ ಮಾಡ್ತೀವಿ. ಪಾಪ ಐ ಡೋಂಟ್ ಬ್ಲೇಮ್ ದ ಮೆಡಿಕಲ್ ಡಾಕ್ಟರ್, ಅವರೇ ಅವೆಲ್ಲ ಮಾಡೋಕ್ಕೆ ಹೋಗಲ್ಲ ಸರ್. ಅವೇನು ಸತ್ತೋಗಿದೆ, ಅವ್ನು ಕಾರ್ನಿವಲ್ ಇರಬೇಕು ಅಂತ ಮಾಡ್ತಾರೆ. ವೈಲ್ಡ್ ಲೈಫ್ ಫಾರೆನ್ಸಿಕ್ ಗೈ ಗೋಸ್, ಅವನು ಸೀನ್ ಆಫ್ ಕ್ರೈಮ್ನೂ ಮಾಡ್ತಾನೆ, ಫಾರೆನ್ಸಿಕ್ಸು ಮಾಡ್ತಾರೆ. ಅದು ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಎಸ್, ಇದು ನಾವು ಯವತ್ಮಾಲ್ ಬಗ್ಗೆ ಮತ್ತು ಅವನಿ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಈಗ ನಾನು ಅಂದ್ಕೊಂಡಿರೋದು MM ಹಿಲ್ಸ್ ಟೈಗರ್, ಅಂದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನು ಹುಲಿಗಳ ಸಾವಾಯಿತು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಗೋವಾ ಆದಮೇಲೆ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಇದ್ದದ್ದು ಅಲ್ಲೇ ಸರ್. ನಾನು ಹೋಗಿದಾಗಲ್ಲ ಅನಿಸಿದ್ದು ಏನಾಗ್ತದೆ ಸರ್, ಅದು ಕಾನ್ಫ್ಲಿಕ್ಟ್ ಆದಾಗ ಏನಾಗುತ್ತೆ, ಇವರು ರೈತರು ಏನು ಮಾಡ್ತಾರೆ, ಅವರು ತಂದಿರೋ
ಮೆಡಿಸನ್ನ ಆ ಹಸು ಮೇಲೆ ಹಾಕ್ಬಿಟ್ಟಿದ್ದಾರೆ. ಅದು ಸತ್ತಿರೋ ಹಸು ಮೇಲೆ, ಇದು ಟೈಗರ್ ಸಾಯಿಸೋ ಹಸು ಮೇಲೆ. ಅದೇ ಟೈಗರ್ ಸಾಯಿಸಿರೋ ಹಸು ಮೇಲೆ. ಅದು ಈ ಬಂದು ತಿಂದಿದೆ. ಅದು ಮರಿ ಒಟ್ಟಿಗಿದೆ ಸರ್. 4 ಮರಿ ತಿಂದಿದೆ, ತಾಯಿ ತಿಂದಿದೆ, ಸತ್ತೋಗಿದೆ. ಕನ್ಫೆಸ್ ಮಾಡ್ಕೊಂಡ್ರು. ನಾವು ವೆನ್ ವಿ ವೆಂಟ್ ಫಾರ್ ಇನ್ವೆಸ್ಟಿಗೇಷನ್ ದೇ ಕನ್ಫೆಸ್ಡ್ ಆಲ್ಸೋ ಸತ್ತಿದೆ ಅಂತ. ಸೊ ನನಗನ್ಸುತ್ತೆ ಸರ್, ಲೈಕ್ ಮೂಮೆಂಟ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್, ದಟ್ ಶುಡ್ ಬಿ ಇಮಿಡಿಯೇಟ್ ಅಟೆನ್ಷನ್ ಟು ದ ಈವನ್. ಅವ್ರು ಯಾಕೆ ಮಾಡ್ತಿದ್ದಾರೆ, ಅವರು ವೈ ದ ರೀಸನ್ ವೈ ದರ್ ಡೂಯಿಂಗ್ ಇಟ್, ಹೌ ವಿ ಕ್ಯಾನ್ ಎಜುಕೇಟ್ ದೆಮ್ ನಾಟ್ ಟು ಪಾಯ್ಸನ್ ಇಟ್. ಓಕೆ, ಅದನ್ನು ನಾವು ಮಾಡಬೇಕು. ಆಮೇಲೆ ಮೆಜಾರಿಟಿ ಮೊನ್ನೆ ರಿಪೀಟ್ ಆಯ್ತು ಸರ್. ಆ್ಯಕ್ಚುಲಿ ಅದಾದಮೇಲೂ ಸಹ ಮತ್ತೆ ರಿಪೀಟ್ ಆಯಿತು. ಸೊ ಮೋರ್ ಅವೇರ್ನೆಸ್ ಬರಬೇಕು. ಆಮೇಲೆ ತಕ್ಷಣ ಅದಕ್ಕೆ ನಾವು ಸ್ಪಂದಿಸಬೇಕು. ಆಮೇಲೆ ಪಬ್ಲಿಕ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್. ರೈತರು ಅರ್ಥ ಮಾಡ್ಕೊಬೇಕು. ನಿಮ್ಮ ಹಸು ಆಗಿ ಅಥವಾ ಏನೇ ಒಂದು ಸತ್ತೋದ್ರೆ ಗೌರ್ಮೆಂಟ್ ವಿಲ್ ಗಿವ್ ಕಾಂಪನ್ಸೇಷನ್. ಆ ಎಕ್ಸ್ಟ್ರೀಮ್ ಸ್ಟೆಪ್ ತೊಗೊಳ್ಬಾರ್ದು ಅವರು. ಓಕೆ. ಸೊ ಇಟ್ ನೀಡ್ಸ್ ಹೋಲಿಸ್ಟಿಕ್ ಅಪ್ರೋಚ್ ಸರ್. ಎಲ್ಲರೂ ಅಂದರೆ ಅವೇರ್ನೆಸ್ ಇಡಬೇಕು. ಮಕ್ಕಳಲ್ಲೂ ಸಹ, ಶಾಲೆ ಮಕ್ಕಳಲ್ಲೂ ಅವೇರ್ನೆಸ್ ಇಡಬೇಕು. ಇದು ನಾವು ಪಾಯ್ಸನ್ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಇಲ್ಲೂ ಸಹ ನಾವು ವಿ ಶುಡ್ ಎಂಕರೇಜ್ ಫಾರ್ ಎ ಫಾಸ್ಟರ್ ಎಕ್ಸ್ಕ್ರೇಷಿಯಾ. ಕಾಡಂಚಿನ ಜನಗಳನ್ನ ಇಫ್ ಪಾಸಿಬಲ್ ದೇ ಕ್ಯಾನ್ ಕಮ್ ಟು ದ ಮೇನ್ ಸ್ಟ್ರೀಮ್. ಯಾಕೆಂದರೆ ಒಂದು ಸರಿ ಇವ್ರೇನು ಬಾರ್ಡ್ರ್ ಅಲ್ಲ ಸರ್, ಇವತ್ತು ನಾಳೆ ಅದು ಬಂದೇ ಬರ್ತೀವಿ. ಕಾಂಟ್ ಟೆಲ್ ಇದು ಬಾರ್ಡ್ರು ಇದು ಅಂತ. ಟೈಗರ್ ನಾಟ್ ಅಂಡರ್ಸ್ಟ್ಯಾಂಡ್. ಟೈಗರ್ಗೆ ಇದು ಇಲ್ಲಿ ಕಾಡು ಎಂಡ್ ಆಗುತ್ತೆ, ಇದು ನಾಡು ಎಂಡ್ ಶುರು ಆಗುತ್ತೆ ಗೊತ್ತಿಲ್ಲ ಸರ್. ಇನ್ನೂ ಚೆನ್ನಾಗಿ ಬರೀತಾರೆ, ಇದು ಕರ್ನಾಟಕ ಟೈಗರ್ ಬಂದು ಅಟ್ಯಾಕ್ ಮಾಡ್ತಾರೆ. ಸೊ ದಟ್ ಟೈಗರ್ ನಾಟ್ ನೋ ದಟ್ಸ್ ಕರ್ನಾಟಕ ಆರ್ ತಮಿಳ್ನಾಡು ಆರ್ ಕೇರಳ ಸರ್. ಆಮೇಲೆ ಇನ್ನೂ ಕೆಡ್ತಾ ಬರೀತಾರೆ, ದಲಿತನ ಅಟ್ಯಾಕ್ ಮಾಡ್ತು ಅಂತ. ಹೌ ದ ಎಲಿಫೆಂಟ್ ವಿಲ್ ನೋ ಇಟ್ಸ್ ದಲಿತ್. ದ ವೇ ವಿ ಯೂಸ್ ದ ವರ್ಡ್ಸ್ ಅಲ್ಲ ಸರ್ ಟು ಎಮೋಷನಲ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ತಪ್ಪು ಸರ್. ಟೈಗರ್ ವಿಲ್ ನೆವರ್ ನೋ ಇಸ್ ದಲಿತ್. ಎಲಿಫೆಂಟ್ ವಿಲ್ ನಾಟ್ ನೋ ಇಸ್ ದ ದಲಿತ್. ಡೋಂಟ್ ಸೆನ್ಸೇಷನೈಸ್ ದ ಎಂಟೈರ್ ಎಪಿಸೋಡ್. ಎಸ್, ದ ಫ್ಯಾಕ್ಟ್ ಇಸ್ ದ ಟೈಗರೋ ಎಲಿಫೆಂಟೋ ಯಾವುದೋ ಒಂದು ಪ್ರಾಣಿ ಅದನ್ನು ಇದು ಮಾಡಿದೆ, ಕಾನ್ಫ್ಲಿಕ್ಟ್ ಆಗಿ ಸಾಯಿಸಿದೆ. ಅದಕ್ಕೇನು ಪರಿಹಾರ ತೊಗೊಬೇಕು ಮಾಡಬೇಕು ಹೊರತು ಜಸ್ಟ್ ಸೆನ್ಸೇಷನೈಸಿಂಗ್ ಎಂಟೈರ್ ಇಶ್ಯೂ ವಿಲ್ ನಾಟ್ ಹೆಲ್ಪ್ ಎನಿ ಒನ್ ಸರ್. ಇಟ್ ಮೇ ಗಿವ್ ಫ್ಯೂ ಲೈಕ್ಸ್, ಇಟ್ ಮೇ ಮೇಕ್ ದ TRP ಗೋ ಹೈ. ಬಟ್ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ದ ಫಸ್ಟ್ ಡಿಪಾರ್ಟ್ಮೆಂಟ್ ವಿಚ್ ಫೇಸ್ ದ ಈಟ್ ಆಫ್ ದ ಪಬ್ಲಿಕ್ ಸರ್. ನಾನು ನೋಡಿದ್ದೀನಿ ಸರ್. ನಾನು ಹೊಡಿತಾರೆ ಸರ್, ಲಿಟ್ರಲಿ ಹೊಡೆದಿದ್ದಾರೆ ಸರ್ RFOಸ್ಗೆ. ಬೆಂಕಿ ಹಚ್ಚಿದ್ದಾರೆ CCF. ನಾನು ನೀಲಗಿರಿಸಲ್ಲಿ CCF ವೆಹಿಕಲ್ನ, ಸ್ಕಾರ್ಪಿಯೋ ವೆಹಿಕಲ್ನ ಬೆಂಕಿ ಹಚ್ತಾರೆ. ಸೊ ನಾವೇನು ಮಾಡ್ತೀವಿ, ನಾನು ಆಫ್ಟರ್ ದಟ್ ಅನುಭವ ಅಲ್ಲ ಸರ್. ಫಸ್ಟು ವಿಲ್ ಗೋ ವಿತ್ ದ ಪೊಲೀಸ್ ಪ್ರೊಟೆಕ್ಷನ್ ಸರ್. ನನ್ನ ಸ್ವಂತ ಅನುಭವ ಹೇಳ್ತೀನಿ. ನಾನು ಒಡಿಶಾದಲ್ಲೂ ಆಗಿದ್ದೆ. ನಾನು ಹೋಗಿದ್ದೆ ಇಂಡಿಯಾಸ್ ಫಸ್ಟ್ ಇಂಟರ್ ಸ್ಟೇಟ್ ಟ್ರಾನ್ಸ್ಲೊಕೇಶನ್ ಆಫ್ ಟೈಗರ್, ಸುಂದರಿ ಅಂತ. ವಿ ವರ್ ಲಿಟ್ರಲಿ ಸಪೋರ್ಟೆಡ್ ಬೈ ಪೊಲೀಸ್ ಪೀಪಲ್, ಗಾರ್ಡ್ಸ್ ವಿತ್ ಗನ್ಸ್ ಎಲ್ಲ, ವೆಪನ್ಸ್ ಎಲ್ಲ. ಇಲ್ಲಾಂದರೆ ಇಟ್ಸ್ ಟಫ್ ಟು ಹ್ಯಾಂಡಲ್. ಐ ಡೋಂಟ್ ಬ್ಲೇಮ್ ಪಬ್ಲಿಕ್. ಅವ್ರು ರೈತ ಆಗಲಿ ಅಥವಾ ಪಬ್ಲಿಕ್ ನಾನು ಬ್ಲೇಮ್ ಮಾಡ್ತಾಯಿಲ್ಲ. ಆ ಒಂದು ಸಿಟ್ಟು ಇರ್ತಲ್ಲ ಸರ್, ನಾನಾದರೂ ಅಷ್ಟೇ. ನನಗೇನೋ ನನಗೆ ತುಂಬ ಬೇಕಾದ ಸತ್ತೋದ್ರೆ ನಾನು ಫಸ್ಟ್ ಥಿಂಕ್ ಆಫ್ ಹೌ ಟು ಟೇಕ್ ದ ರಿವೆಂಜ್. ಬಟ್ ಒನ್ ಮೂಮೆಂಟ್ ಥಿಂಕ್ ಮಾಡಿ ಹೌ ಟು ಹ್ಯಾಂಡಲ್ ಎ ಬೆಟರ್ ವೇ. ಸೊ ಇಟ್ ನೀಡ್ಸ್ ಎ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ಆಲ್ ದ 5 ಡಿಪಾರ್ಟ್ಮೆಂಟ್ಸ್. ಸೊ ಇದಕ್ಕೊಂದು ನೋಡಿ ಹಿಸ್ಟಾರಿಕಲ್ ರೀಸನ್ ಕೂಡ. ಈಗ ನಮ್ಮ ದೇಶದಲ್ಲಿ ಟೈಗರ್ನ ಪ್ರಾಣಿಗಳನ್ನ ಕೊಲ್ಲೋದು ಒಂಥರ ಲೀಗಲ್ ಇತ್ತು ಮುಂಚೆ, ಬ್ರಿಟಿಷ್ ಟೈಮಲ್ಲಿ ಇತ್ತು. ಯಾಕೆ ಹಂಗಿತ್ತು ಅಂತಂದರೆ, ನಾವು ಮನುಷ್ಯರ ಸೈಕಾಲಜಿ ನೋಡಿದರೆ ಅವಾಗ ಕಾಡು ಜಾಸ್ತಿ ಇತ್ತು, ನಾಡು ಕಡಿಮೆ ಇತ್ತು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇತ್ತು. ಹೀಗಾಗಿ ಪ್ರಾಣಿಗಳು ಪದೇ ಪದೇ ಬಂದು ಮನುಷ್ಯರನ್ನ ಸಾಯಿಸುವಂಥದ್ದು, ಡ್ಯಾಮೇಜ್ ಮಾಡುವಂಥದ್ದು ಆಗ್ತಾಯಿತ್ತು. ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಮನುಷ್ಯರು ಬೇಟೆ ಅಂದರೆ ಮನುಷ್ಯರು ಬದುಕಬೇಕಾದ್ರೆ, ಸೊ ಮನುಷ್ಯರು ಸಾಯಿಸೋದು ಲೀಗಲ್ಲು ಅಥವಾ ನೈತಿಕ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಈಗ ಅದು ಇಲ್ಲ. ಒಬ್ಬ ವ್ಯಕ್ತಿ ನನ್ನ ಸಂಬಂಧಿಕ, ನನ್ನ ತಂದೆನೋ ಸಾಯಿಸಿದರೆ ನಾನು ಅದನ್ನು ಸಾಯಿಸಬೇಕು, ಅದನ್ನು ಮಾತ್ರ ಅಲ್ಲ, ಅದು ಇಡೀ ಖಾನ್ದಾನ್ನೇ ಸಾಯಿಸಬೇಕು ಅನ್ನೋಷ್ಟು ಸಿಟ್ಟು ಮುಂಚೆಂದ್ರೆ ಬಂದಿದೆ. ಅದು ಈಗಲೂ ಅದು ಕಂಟಿನ್ಯೂ ಆಗ್ತಾ ಇದೆ. ಹೀಗಾಗಿ ನೀವು ಹೇಳ್ದಂಗೆ ಅದನ್ನು ಕಂಪ್ಲೀಟಾಗಿ ನಾವು ಅದನ್ನು ಏನು ಹೇಳಿ ಅದನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಆ ಮೆಂಟ್ಯಾಲಿಟಿನ. ನೋ, ಮೈ ಪಾಯಿಂಟ್ ಇಸ್ ಸರ್, ಐ ಡಿಸ್ಅಗ್ರಿ ಆನ್ ಒನ್ ಪಾಯಿಂಟ್ ಸರ್. ಹ್ಯೂಮನ್ ಈಸ್ ನಾಟ್ ಅಪೆಕ್ಸ್ ಆಫ್ ದ ಎಂಟರ್ ಕ್ರಿಯೇಷನ್ ಸರ್. ಇಲ್ವಾ? ಐ ಡೋಂಟ್ ಅಗ್ರಿ ವಿತ್ ದಟ್ ಪಾಯಿಂಟ್. ಅದು ಸೈಂಟಿಫಿಕ್ ರೀಸನ್ ಆಲ್ಸೋ. ನಾವು ಅನ್ಕೊಂಡಿದ್ದೀವಿ. ನಾನು ಅದಕ್ಕೆ ಹೇಳಿದೆ, ನಾವು ಅನ್ಕೊಂಡಿರೋದಂತ ಹೇಳಿದೆ. ಈಗ ಇಲ್ಲೇನೇ ಸಿಂಪಲ್ ವೈರಸ್. ನಾನು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ನಾನು ಏನು ಹೇಳಿದೆ ಮತ್ತು ಅವ್ರೇನು ಅದನ್ನ ಒಪ್ತಾ ಇಲ್ಲ ಅಂತಂದರೆ, ನಾವೇನು ಅನ್ಕೊಂಡಿದ್ದೀವಿ ಅಂತ ಹೇಳಿದೆ. ನಾನು ಅನ್ಕೊಂಡಿದ್ದಲ್ಲ, ನಾವು ಅನ್ಕೊಂಡಿರೋದು ಏನಂದರೆ, ಈ ಇಡೀ ಜೀವರಾಶಿಗಳಲ್ಲಿ ಅತ್ಯುನ್ನತವಾದದ್ದು ಮನುಷ್ಯ. ಮತ್ತು ಮನುಷ್ಯ ಏನಿದ್ದಾನೆ, ತನ್ನ ಉಳಿವಿಗೋಸ್ಕರ ಆತ ಏನು ಬೇಕಾದರೂ ಮಾಡ್ಬೋದು. ಆತ ಹಣ್ಣುಗಳನ್ನ ಕಿತ್ಕೋತಾನೆ, ಯಾವುದೋ ಪ್ರಾಣಿಗಳಿಗೆ ಸಿಗಬೇಕಾಗಿರೋದು. ಆತ ಯಾವುದೋ ಪ್ರಾಣಿಗೆ ಸಿಗಬೇಕು ಹಾಲನ್ನು ತೊಗೋತಾನೆ, ಮತ್ತು ಯಾವುದೋ ಪ್ರಾಣಿಯ ಒಂದು ಭೂಮಿಯನ್ನು ತೊಗೋತಾನೆ. ಮತ್ತು ಆತನ ಒಂದು ಸರ್ವೈವಲ್ ಪ್ರಶ್ನೆ ಬಂದರೆ ಒಂದು ಪ್ರಾಣಿನ ಸಾಯಿಸ್ಬೋದು ಅನ್ನೋದು ಆತನೇ ಮಾಡಿಕೊಂಡ್ರೆ ರೂಲ್ಸು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹುಲಿ, ಒಬ್ಬ ವ್ಯಕ್ತಿ ಒಂದು ಹುಲಿನ ಸಾಯಿಸಿದರೆ ಆ ಹುಲಿ ಇಡೀ ಮನುಷ್ಯನ ಸಾಯಿಸ್ಬೇಕಂತ ಅಂದ್ಕೊಳ್ಳಲ್ಲ ಅಲ್ವಾ? ಯಾಕೆಂದರೆ ಅದಕ್ಕೆ ಗೊತ್ತಿಲ್ಲ, ಅದು ಅಂದ್ಕೊಂಡಿಲ್ಲ ನಾನು ಟಾಪ್ ಆಫ್ ದ ಲ್ಯಾಡರ್ ಇದ್ದೀನಿ ಅಂತೇಳಿ. ಬಟ್ ಮನುಷ್ಯ ಅಂದ್ಕೊಂಡಿದ್ದಾನೆ ಟಾಪ್ ಆಫ್ ದ ಲ್ಯಾಡರ್ ಅಂತ. ಅಂದರೆ ಆ ಸರಪಣಿಯಲ್ಲಿ ನಾನು ಎಲ್ಲಕ್ಕಿಂತ ಮೇಲೆ ಅಂಥೇಳಿ.
ಸೊ ಇದು ಮನುಷ್ಯನ ಒಂದು 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 ಕನ್ಸೆಪ್ಷನ್ ಇದು, ಅಂದರೆ ಅಂದ್ಕೊಂಡಿರೋದು. ಎಸ್, ನೀವೇನು ಹೇಳ್ತಾ ಇದ್ರಿ ಸರ್? ನಂದಿಷ್ಟ ಸಿಂಪಲ್ ಸರ್. ಇಫ್ ಅಗೇನ್ ಓಷನ್ ತುಂಬ ಓದ್ತೀನಿ ಸರ್, ಅವ್ರು ಹೇಳೋದು ಇಷ್ಟೇ, ಹ್ಯೂಮನ್ ಇಸ್ ದ ವೀಕೆಸ್ಟ್ ಆಫ್ ಆಲ್ ಸ್ಪೀಷೀಸ್ ಅಂತ ಸರ್. ಉದಾಹರಣೆ ಕೊಡ್ತಾರೆ ಓಶೋ. ಏನಂತಾರೆ ಅಂದರೆ, ಮನುಷ್ಯನ ಮಗು ಹುಟ್ಟಿದ ಮೇಲೆ ಎಷ್ಟು ತಿಂಗಳು ಬೇಕು ನಡೆಯೋಕ್ಕೆ? 1 ವರ್ಷ. ಅದೇ ಎಲಿಫೆಂಟು ಹುಟ್ಟಿದ ತಕ್ಷಣ ಹೇಳಿಲ್ಲ ಅಂದರೆ ತಾಯಿ ಹೊಡೆಯುತ್ತೆ, ಎದಳು ಓಡು ಅಂತ. ಸೊ ವಿ ಆರ್ ದ ವೀಕೆಸ್ಟ್ ಆಫ್ ದ ಸ್ಪೀಷೀಸ್ ಸರ್. ಒಂದು ವೈರಸ್ ಸಾಕ ಸರ್ ನಮಗೆ, ನನ್ನ ಸದೆ ಬಡಿಯೋಕ್ಕೆ ನಮ್ಮನ್ನು. ಆಮೇಲೆ ಸರ್, ವೈಲ್ಡ್ ಲೈಫಲ್ಲಿ ದಿ ಹಂಟ್ ಫಾರ್ ದ ನೀಡ್. ಹೊಟ್ಟೆ ಹಸ್ದಾಗ ಮಾತ್ರ ಹಂಟ್ ಮಾಡ್ತಾವೆ ಸರ್ ಅವು. ಹೊಟ್ಟೆ ತುಂಬಿರೋ ಪಕ್ಕ ನೀವು ಹೋದರೆ ಮತ್ತೆ ಅಂಟು ಮಾಡಲ್ಲ ಸರ್. ನಾವು ನನ್ನ ಪೀಳಿಗೆಗೆ, ನೆಕ್ಸ್ಟ್ ಪೀಳಿಗೆಗೆ ಅಂತ ನಾವು ದುಡ್ಡು ಶೇಖರಣೆ ಇಟ್ಕೊತೀವಲ್ಲ, ಭೂಮಿ ಶೇಖರಣೆ ಇರ್ತೀವಲ್ಲ, ಆದರೆ ಟೈಗರ್ಸ್ ಆಗಲಿ, ಲೆಪರ್ಡ್ಸ್ ಆಗಲಿ ಅವು ಮಾಡಲ್ವಲ್ಲ ಸರ್ ಅವು. ಸೊ ಇನ್ ವಾಟ್ ವೇ ಹ್ಯೂಮನ್ ಈಸ್ ಸ್ಟುಪಿಡ್ ನಾವು ಅಂದ್ಕೊಂಡಿದ್ದೀವಿ ಆ ಥರ ಆ್ಯಕ್ಚುಲಿ ಸರ್. ಆಲ್ ಇಟ್ ನೀಡ್ಸ್ ಟು ವೈಪ್ ಔಟ್ ಎಂಟೈರ್ ಹ್ಯೂಮನ್ ರೇಸ್ ಇಸ್ ಒನ್ ವೈರಸ್. ಒಂದು ಮ್ಯಾಟ್ರಿಕ್ಸ್ ಒಂದು ಮೂವಿ ಇದೆ ಸರ್, ಹೇಳ್ತಾರೆ, ಯು ನೋ ವಾಟ್ ಈಸ್ ವೈರಸ್? ಇಟ್ ವಿಲ್ ಗೋ ಆಕ್ಯುಪೈ ದಟ್ ಏರಿಯಾ ಆ್ಯಂಡ್ ಡೆಸ್ಟ್ರಾಯ್ ಇಟ್. ದ ಸೇಮ್ ಥಿಂಗ್ ಈಸ್ ಇನ್ ಹ್ಯೂಮನ್ಸ್. ನಾವೆಲ್ಲ ಹೋಗ್ತೀವಿ, ಅದೆಲ್ಲ ಹಾಳು ಮಾಡಿಬಿಟ್ಟು ನಾವು ಹಾಳಾಗ್ತೀವಿ ಸರ್. ನಾವು ವೈರಸ್ ಒಂಥರ. ದಟ್ ಎಕ್ಸಾಕ್ಟ್ಲಿ ದ ಡೈಲಾಗ್ ಇನ್ ಮ್ಯಾಟ್ರಿಕ್ಸ್ ಮೂವಿ. ಒಂದು ಮ್ಯಾಟ್ರಿಕ್ಸ್ ಒಂದು ಮೂವಿ ಇದೆ ಸರ್, ಚೆನ್ನಾಗಿ ಹೇಳ್ತಾನೆ. ದ ಒನ್ ಆರ್ಗಾನಿಸಮ್ ವಿಚ್ ವಿಲ್ ಗೋ ಟು ಏರಿಯಾ, ಮಲ್ಟಿಪ್ಲೈ ಆ್ಯಂಡ್ ಡೆಸ್ಟ್ರಾಯ್ ದಟ್ ಏರಿಯಾ, ಆ್ಯಂಡ್ ಒನ್ ಮೋರ್ ಸ್ಪೀಷೀಸ್ ಇಸ್ ದೆ, ದಟ್ ಈಸ್ ಹ್ಯೂಮನ್ಸ್. ನಾವೆಲ್ಲ ಹೋಗ್ತೀವಿ ನೋಡಿ ಸರ್, ಕಾಡನ್ನ ನಾವು ಹೊಡೆದಾಕಿದ್ದೀವಿ, ಎಲ್ಲ ಹಾಳು ಮಾಡಿದ್ದೀವಿ. ವೈ ಡು ಥಿಂಕ್ ಎಲಿಫೆಂಟ್ ಕಮ್ಸ್ ಟು ಸಿಟಿ? ಅವ್ರ ಕಾರ್ಡರ್ ಇದೆ ಆ್ಯಕ್ಚುಲಿ, ಎಲಿಫೆಂಟ್ ಕಾರ್ಡರ್ ಇದೆ. ಹಿಸ್ಟಾರಿಕಲಿ ಅವು ಗೊತ್ತೋದಕ್ಕೆ ದೇ ಆರ್ ಗ್ರೇಟ್ ಅಟ್ ಮೆಮೊರಿ ಸರ್. ದಟ್ಸ್ ವೈ ವಿ ಕಾಲ್ ಇಟ್ ಎಲಿಫೆಂಟಲ್ ಮೆಮೊರಿ ಅಂತ ಹೇಳ್ತೀವಿ ನಾವು. ಅದೊಂದು ಪಾಸ್ ಇದೆ. ಇಷ್ಟೊಂದು ಬ್ರಿಟಿಷ್ ನಾನು ನೋಡಿದ್ದೀನಿ ಸರ್, ಬರ್ದಿರೋದು ನಾನು IBSಲ್ಲಿ. ದಾಂಡೇಲಿಯಿಂದ ದೇವತೆ ರೆಕಾರ್ಡ್ ಸರ್, ಇದೊಂದು ಟ್ರ್ಯಾಕ್ ಇತ್ತು. ದಾಂಡೇಲಿಯಿಂದ ಬಂದು ಭದ್ರಾ ಮತ್ತೆಲ್ಲ ಬಂದು ಒಂದು ಎಲಿಫೆಂಟ್ ಕಾರ್ಡರ್ ಇತ್ತು. ಅದನ್ನೆಲ್ಲ ರೆಸಾರ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿಗಲ್ ರೆಸಾರ್ಟ್ ಮಾಡ್ಕೊಂಡಿದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ಹೈವೇಸ್ ಮಾಡ್ಕೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಅವಕ್ಕೆ ಬಂದಾಗ ಕನ್ಫ್ಯೂಸ್ ಆಗುತ್ತೆ. ಒನ್ಸ್ ಇಟ್ ವಾಸ್ ಇದು ಪಾತ್. ಇವತ್ತಲ್ಲೇನೋ ಒಂದು ಬಿಲ್ಡಿಂಗ್ ಬಂದಿದೆ, ರೆಸಾರ್ಟ್ ಬಂದಿದೆ, ಏನೋ ಕಟ್ಟಿದ್ದಾರೆ. ಸೊ ಇಟ್ ಹ್ಯಾಸ್ ಟು ಗೋ ಅಲ್ಲ ಸರ್. ಸೊ ವೆನ್ ಯು ಬ್ಲಾಕ್ ದ ಎಲಿಫೆಂಟ್ ಕಾರಿಡಾರ್, ದೇ ಆರ್ ಬೌಂಡ್ ಟು ಗೆಟ್ ಇನ್ ಟು ಹ್ಯೂಮನ್ ಸ್ಪೇಸಸ್. ಇನ್ಫ್ಯಾಕ್ಟ್ ದ ಆರ್ಗ್ಯುಮೆಂಟ್ ಅಂದರೆ, ವೆದರ್ ವಿ ಆರ್ ಆಕ್ಯುಪೈಂಗ್ ದೇರ್ ಸ್ಪೇಸಸ್, ದೇರ್ ಆಕ್ಯುಪೈ ಅವರ್ ಸ್ಪೇಸಸ್ ಅಂತ ಸರ್. ದ ರೋಡ್ ಈಸ್ ಕಟ್ಟಿಂಗ್ ದ ಫಾರೆಸ್ಟ್ ಸರ್. ಅಲ್ಲಿ ಫಸ್ಟು ಕಾಡಿತ್ತು, ನಾವು ರೋಡ್ ಮಾಡ್ಕೊಂಡ್ವಿ. ಇವತ್ತು ಏನಾಗ್ತಿದೆ ಅಂದರೆ, ಅವಕ್ಕೆ ಎಷ್ಟು ನಮಗೆ ಎಷ್ಟು ಅಧಿಕಾರ ಇದೆಯಲ್ಲ ಸರ್ ಬಾಳಕ್ಕೆ ಈ ಭೂಮಿ ಮೇಲೆ, ಅವಕ್ಕೂ ಅಷ್ಟೇ ಇದಾವೆ ಸರ್. ದಟ್ ಶುಡ್ ಬಿ ಎ ಬ್ಯಾಲೆನ್ಸ್ ಸರ್. ದೇರ್ ಇಸ್ ಅ ಸೊಲ್ಯೂಷನ್ ಫಾರ್ ಎಕಲಾಜಿಕಲ್ ಪ್ರಾಬ್ಲಮ್ಸ್, ಬಟ್ ದೇರ್ ನೋ ಸೊಲ್ಯೂಷನ್ ಫಾರ್ ಈಗೋ ಪ್ರಾಬ್ಲಮ್ಸ್. ಈಗೋನ ಹ್ಯಾಂಡಲ್ ಮಾಡ್ಬೋದು ನೀವು, ಈಗೋನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಮ್ಮ ಈ ಮನುಷ್ಯನ ಗ್ರೀಡ್ ಇದೆಯಲ್ಲ ಸರ್, ನನಗೆ ಬೇಕು, ನಾನು ಅಲ್ಲಿ ಐ ವಾಂಟ್ ಹ್ಯಾವ್ ರೆಸಾರ್ಟ್ ಇನ್ ಕಬ್ನಿಲಿ ಒಂದು ಆಗಬೇಕು, ನಾಗಳೊಂದು ಹಟ್ ಕಬ್ನಿಲಿ ಆಗಬೇಕು, ಅವೆಲ್ಲ ದ ರೀಸನ್ ಫಾರ್ ಇಟ್. ಇಲ್ಲಿಗಲ್ ರೆಸಾರ್ಟ್ಸ್ ಎಲ್ಲ ಇದಾವಲ್ಲ, ಆನೆ ಬರ್ಲಿಕ್ಕೆ ಕಾರಣ BP ರವಿ ಸರ್ ಬರೆದ ರಿಪೋರ್ಟಲ್ಲಿ ಅದೇ ಇದೆ ಸರ್. ಇಲ್ಲಿಗಲ್ ರೆಸಾರ್ಟ್ ಬೈ ಗ್ರೇಟ್ ಪರ್ಸನ್ ಬ್ಲಾಕ್ಡ್ ದ ಎಲಿಫೆಂಟ್ ಕಾರಿಡಾರ್, ಇಟ್ ಕೇಮ್ ಟು ಮೈಸೂರಲ್ಲ ಸರ್. ನೀವು ಇಲ್ಲಿಗಲ್ ರೆಸಾರ್ಟ್ ಕಟ್ಕೊಂಡು ಆನೆ ಪಥದಲ್ಲಿ ನೀವು ಕಟ್ಕೊಂಡ್ರೆ ಆನೆ ಏನು ಮಾಡ್ಬೇಕು ಆ್ಯಕ್ಚುಲಿ? ಐ ಡೋಂಟ್ ಬ್ಲೇಮ್ ವೈಲ್ಡ್ ಲೈಫ್ ಸರ್. ಹಿಸ್ಟಾರಿಕಲಿ ನೋಡಿದಾಗ ಹೇಳೋದು ಕರೆಕ್ಟ್ ಇದೆ. ಒಂದು ಪಾಯಿಂಟ್ ಐ ಕಂಪ್ಲೀಟ್ ಅಗ್ರಿ ವಿತ್ ಯು. ನನ್ನ ಸ್ವಂತ ಹಳ್ಳಿಯಲ್ಲಿ ಸರ್, ಬ್ರಿಟಿಷರು DC ಪರ್ಮಿಷನ್ ತೊಗೊಂಡು ಹಂಟ್ ಮಾಡಿಸೋರು ಟೈಗರ್ನ. ನನ್ನ ಸ್ವಂತ ಪಾಳ್ಯ ಅಂತ ಊರಲ್ಲಿ ಇವತ್ತು ನೋಡಿದ್ರೆ ನಿಮಗೆ ಬ್ರಿಟಿಷರು ಕೊಟ್ಟಿರುವಂಥ ಟೈಗರ್ ಸ್ಕಿನ್ ಹಾಕೊಂಡಿದ್ದಾರೆ ಸರ್ ಲೀಗಲಾಗೆ. ಬಿಫೋರ್ 1972 ಆ್ಯಕ್ಟ್ ಮುಂಚೆ ಏನೇನು ಇತ್ತಲ್ಲ ಬಳ್ಳುಳ್ಳಿ ಕೊಟ್ಟು ಮನೇಲಿ ಹಾಕೊಂಡಿರೋರು. ಯಾವ ಊರಲ್ಲಿದು? ಪಾಳ್ಯ ಅಂತ ಸರ್, ದುರ್ಗ. ಲೆಕ್ಕ ಹಾಕಿ, ದುರ್ಗದಲ್ಲಿ ಟೈಗರ್ ಇತ್ತು ಸರ್. ದುರ್ಗ ಎಲ್ಲಿ, ಭದ್ರಾ ಎಲ್ಲಿ ಸರ್? ದಟ್ ಮೀನ್ಸ್ ದುರ್ಗದಲ್ಲಿ ಹಂಟ್ ಮಾಡಿದ್ದಾರೆ. ಪಾಳ್ಯ ಅಂತ ಒಂದು ಹಳ್ಳಿಯಲ್ಲಿ ಹಂಟ್ ಮಾಡಿದ್ದಾರೆ. ಟೈಗರ್ಸ್ ವಾಸ್ ಸೋ ಅಬಂಡೆಂಟ್. ನನ್ನ ಒದಿಗೆರೆ ಅಂತ ನಮ್ಮ ತಂದೆ ಹುಟ್ಟಿರೋ ಊರು ಒದಿಗೆರೆ ಅಂತ. ಶಹಾಜಿ ಗೋರಿ ಇದೆ, ಶಹಾಜಿ ಹಂಟ್ ಮಾಡಕ್ಕೆ ಬಂದಂತ ಅಲ್ಲಿಗೆ, ಶಿವಾಜಿ ಅವರಪ್ಪ. ಒದಿಗೆರೆ ಅಂತ ಚೆಕ್ ಮಾಡಿದ್ರೆ ಆನ್ಲೈನ್ ಇವತ್ತು. ಶಹಾಜಿ ಹಂಟ್ ಮಾಡಕ್ಕೆ ಬಂದ ಸತ್ಯನೇ ಗೋರಿ ಇದೆ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಗೋರಿ ಮಾಡಿದ್ದಾರೆ ಅಲ್ಲಿ. ಎಲ್ಲಿದು? ಒದಿಗೆರೆ ಅಂತ, ಚನ್ನಗಿರಿ ತಾಲೂಕು. ಹೌದಾ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಓಕೆ. ಅವಾಗ ದುರ್ಗ ಇತ್ತು, ಈ ದಾವಣಗೆರೆ ಡಿಸ್ಟ್ರಿಕ್ಟ್. ಮತ್ತು ಶಿವಮೊಗ್ಗ ಇತ್ತು, ಈಗಿದು ನನ್ನ ಸ್ವಂತ ಹಳ್ಳಿ ಸರ್. ಅದಕ್ಕೆ ಪ್ರಯಾಗ್ ಒದಿಗೆರೆ ಅಂದರೆ ನನ್ನ ಸ್ವಂತ ಊರದು, ನಮ್ಮ ಹಳ್ಳಿ ಅಜ್ಜಿ ಊರದು. ಸೊ ಏನಾಗಿದೆ ಸರ್, ಪಾರ್ಷಲಿ ಐ ಅಗ್ರಿ ವಿತ್ ಯು, ಪಾರ್ಷಲಿ ಐ ಹ್ಯಾವ್ ಮೈ ಓನ್ ಸೈಂಟಿಫಿಕ್ ರೀಸನ್ ಫಾರ್ ಇಟ್. ವಿ ಆರ್ ದ ವೀಕೆಸ್ಟ್ ಲಿಂಕ್ ಸರ್. ವಿ ಆರ್ ದ ವೀಕೆಸ್ಟ್ ಲಿಂಕ್. ನಾವು ಅಂದ್ಕೊಂಡಿದ್ವಿ, ಯು ಆರ್ ರೈಟ್, ನಾವು ಅಂದ್ಕೊಂಡಿದ್ವಿ ನಾವು ವಿ ಆರ್ ದ ಅಪೆಕ್ಸ್ ಅಂತ. ಅಪೆಕ್ಸ್ ಅಲ್ಲ ಸರ್, ಅಪೆಕ್ಸಲ್ಲಿರೋದು ಬೇರೆ ಇದೆ. ಅದಕ್ಕೆ ವೈ ವಿ ಗಿವ್ ಸೊ ಮಚ್ ಆಫ್ ಇಂಪಾರ್ಟೆನ್ಸ್ ಟು ಟೈಗರ್. ಇಟ್ಸ್ ಅಪೆಕ್ಸ್ ಪಿರಮಿಡಲ್ಲಿ, ಇಟ್ಸ್ ಅಪೆಕ್ಸ್ ಪ್ರಿಡೇಟರ್ ಆ್ಯಕ್ಚುಲಿ.